ಎಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಸಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्यः कवितार्किककेसरी वेदान्ताचार्यवर्त्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतः तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। इतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कुरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं यदवीथीविशोधने अपरं निगमान्तार्ह्यं प्रपद्ये वीरराघवं तसीगुच्छसच्चायमञ्चितोरस्थलं श्रिया अञ्जनाचलशृङ्गारमञ्जलिर्मम गाहताम्। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शान्ति शान्ति शान्तिः। ಶ್ವೇತಾಶ್ವತರೋಪನಿಷತ್ತಿನಲ್ಲಿ 5ನೇ ಅಧ್ಯಾಯದ ಭಗವತ್ ಸ್ವರೂಪವನ್ನು ಹೇಳ್ತಿರುವ ಮಂತ್ರಗಳು ಇದೆಲ್ಲವೂ. ಏಕೈಕಂ ಜಾಲಂ ಬಹುಧಾ ವಿಕುರ್ವನ್ ಅಸ್ಮಿನ್ ಕ್ಷೇತ್ರೇ ಸಂಹರತ್ಯೇಷ ದೇವಃ ಭೂಯಸೃಷ್ಟ್ವಾ ಪತಯಸ್ತಥೇಶಃ ಸರ್ವಾಧಿಪತ್ಯಂ ಕುರುತೆ ಮಹಾತ್ಮ. ಎಲ್ಲರಿಗೂ ಅಧಿಷ್ಠಾತ ಆಗಿರ್ತಾನೆ ಪರಮಾತ್ಮನು. ಸೃಷ್ಟಿ ಲಯವನ್ನೆಲ್ಲ ಮಾಡುವವನು ಅವನೇ. ಪ್ರಕೃತಿಯನ್ನು ಉಪಯೋಗಿಸಿ ಅದನ್ನು ಎಲ್ಲ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಹೇಳುವಾಗ ತಸ್ಮಿನ್ನೇವ ಪ್ರಕೃತಿ ರೂಪೇ ಕ್ಷೇತ್ರೇ ಮತ್ತೆ ಪ್ರಜಾಪತಿಗಳನ್ನೆಲ್ಲ ಸೃಷ್ಟಿ ಮಾಡಿ ಪ್ರಜಾಪತಿ ಉಪಲಕ್ಷಿತಂ ಪ್ರಪಂಚಂ ಸೃಷ್ಟ್ವ ಉಪಲಕ್ಷಣ ಅದು ಪತಯಃ ಅಂತ ಹೇಳಿರೋದು. ಪ್ರಜಾಪತಿಗಳು ಪತಯಃ ತತೇಶಃ ಸೃಷ್ಟ್ವಾ ಪತಯಃ ಪತಿಗಳನ್ನು ಅಂದರೆ ಪ್ರಜಾಪತಿಗಳು ಮೊದಲಾದ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ಸರ್ವದಾ ಸರ್ವೇಷಾಂ ನಿಯಂತ್ರತೆಯ ಆಸ್ತೆ ಅದು ಶಾಲ್ಯಾಂ ಆತ್ಮ ಅಂತ ಹೇಳಿಬಿಟ್ಟು ಪರಮಾತ್ಮನನ್ನ ಮಹಾತ್ಮ ಸರ್ವಾಧಿಪತ್ಯಂ ಕುರುತೆ ಅನ್ನೋದಕ್ಕೆ ಮಹಾಮಹಿಮಶಾಲಿಯಾದ ಪರಮಾತ್ಮನು ಎಲ್ಲರನ್ನೂ ನಿಯಮನ ಮಾಡ್ತಾ ಇದ್ದಾನೆ ಅಂತರ್ಯಾಮಿಯಾಗಿ ಅವನ ಸ್ವರೂಪವನ್ನು ಹೇಳುವುದು. ಮುಂದೆ ಅದೇ ರೀತಿಯಲ್ಲಿಯೇ ಸರ್ವಾದಿಶಃ ಊರ್ಧ್ವಮಧಶ್ಚತಿರ್ಯಕ್ ಪ್ರಕಾಶಯನ್ ಭ್ರಾಜತೆ ಯನ್ವನಡ್ವಾನ್ ಏವಂ ಸದೇವೋ ಭಗವಾನ್ ವರೇಣ್ಯೋ ಯೋನಿಸ್ವಭಾವಾನ್ ಅಧಿತಿಷ್ಠತ್ಯೇಕಃ. ಸರ್ವಾದಿಶಃ ಊರ್ಧ್ವಂ ಅಧಶ್ಚ ತಿರ್ಯಕ್ ಪ್ರಕಾಶಯನ್ ಭ್ರಾಜತೆ. ಮೇಲೆ ಕೆಳಗೆ ಇರುವ ಸಕಲ ದಿಕ್ಕುಗಳನ್ನು ಪ್ರಕಾಶಪಡಿಸಿ ಅವನು ದೀಪ್ಯಮಾನಾಗಿದ್ದಾನೆ. ಅನಡ್ವಾನ್ ಅಂತ ಹೇಳಿದ್ರೆ ಸೂರ್ಯ ಅಂತ ಅರ್ಥ. ಅನಡು ಶಬ್ದಕ್ಕೆ ಸೂರ್ಯ ಅಂತ ಒಂದು ಅರ್ಥವಿದೆ. ಸೂರ್ಯ ಅನ್ನುವ ಅರ್ಥ ಇಲ್ಲಿ ಅಂದರೆ ಅದಕ್ಕೆ ಉತ್ತಮ ಸ್ವಾಮಿಗಳು ಅದರ ಅರ್ಥವನ್ನು ತಿಳಿಸ್ತಾರೆ. ಇಲ್ಲಿ ಅನಡ್ವಾನ್ ಅಂತ ಹೇಳೋದಕ್ಕೆ ಅನಹ ಅಂದರೆ ಶಕಟ ಗಾಡಿ ಅಂತ ಅರ್ಥ. ಅನಹ ಅಂದರೆ ಅನಹ ಅಂದರೆ ಆ ಶಕಟದಲ್ಲಿ ಯೋಜಿತವಾಗಿ ಎತ್ತಿಗೆ ಅನಡ್ವಾನ್ ಅಂತ ಹೆಸರು. ಆ ಎತ್ತು ಗಾಡಿಯನ್ನು ಹೊತ್ಕೊಂಡು ಹೋಗುತ್ತೆ. ಆ ಚಕ್ರವನ್ನೆಲ್ಲ ಸುತ್ತಿಸ್ಕೊಂಡು ಗಾಡಿಯನ್ನು ಎಳ್ಕೊಂಡು ಹೋಗುತ್ತಲ್ಲ, ಆ ಒಂದು ಅರ್ಥದಲ್ಲಿ ಇಲ್ಲಿ ಅನಡ್ವಾನ್ ಅಂತ ಹೇಳೋದು ಈ ಸೂರ್ಯನಿಗೆ ಹೇಳಲ್ಪಟ್ಟಿದೆ. ಅದಂತೆ ಪರಮಾತ್ಮನಿಗೆ ಇಲ್ಲಿ ಹೇಳಲ್ಪಟ್ಟಿದೆ. ಕಾಲಚಕ್ರ ಅಂತ ಹೇಳಿದಾಗ ಅನಡ್ವಾನ್ ಹಿ ಅನಸಿ ಯುಕ್ತ. ಅನಸಿ ಯುಕ್ತ ಅನಹ ಅಂದರೆ ಶಕಟ, ಅನಸಿ ಯುಕ್ತ ಅಂದರೆ ಶಕಟದಲ್ಲಿ ಕಟ್ಟಲ್ಪಟ್ಟು ಯೋಜಿತವಾಗಿ ಅಂದರೆ ಅದರಲ್ಲಿ ಕಟ್ಟಲ್ಪಟ್ಟು ಚಕ್ರ ಪರಿವರ್ತನ ಹೇತು ಚಕ್ರವನ್ನು ಸುತ್ತಿಸೋದಕ್ಕೆ ಕಾರಣವಾಗುತ್ತೆ. ಶಕಟದಲ್ಲಿ ಕಟ್ಟಲ್ಪಟ್ಟು ಚಕ್ರವನ್ನು ರಥದ ಗಾಡಿಯ ಚಕ್ರವನ್ನು ಸುತ್ತಿಸೋದಕ್ಕೆ
ಕಾರಣವಾಗುವ ಹಾಗೆ ಪರಮಾತ್ಮನನ್ನು ತಥಾ ಸೂರ್ಯ ದಿನಂ ದಿನ ಮಾಸ ದಿನ ಮಾಸ ಮತ್ತು ಸಂವತ್ಸರ ಮೊದಲಾದಿ ಕಾಲಾತ್ಮಕ ದಿನ ಮಾಸ ಸಂವತ್ಸರ ಮೊದಲಾದ ಕಾಲಾತ್ಮಕನಾಗಿ, ಅಂದರೆ ಅವನಿಗೆ ಎಲ್ಲವನ್ನು ಅವನಿಂದಲೇ ಈ ಮಾಸ ಸಂವತ್ಸರ ಎಲ್ಲ ನಡೆಯೋ ಹಾಗೆ. ದಿನ ಮಾಸ ಋತು ಅಯನಾದಿ, ದಿನಮಾಸರ್ತ್ವಯನಾದಿ ಅಂತ ಶಬ್ದ ಇಲ್ಲಿ. ದಿನಮಾಸರ್ತ್ವಯನಾದಿ, ದಿನಮಾಸ ಋತು ಅಯನ ಮೊದಲಾದ ಕಾಲಚಕ್ರ ಪರಿವರ್ತಕತ್ವಾತ್ ಅನಡ್ವಾನಿತಿ. ಕಾಲಚಕ್ರ ಪರಿವರ್ತನೆ ಮಾಡೋದ್ರಿಂದ ಅನಡ್ವಾನ್ ಸೂರ್ಯನಿಗೆ ದಿನ ಮಾಸ ಋತು ಅಯನ, ದಿನಮಾಸರ್ತ್ವಯನ ಆದಿ ಮೊದಲಾದ ಕಾಲಾತ್ಮಕವಾದ ಚಕ್ರ ಪರಿವರ್ತಕತ್ವಾತ್ ಅನಡ್ವಾನ್, ಅವನಿಗೆ ಸೂರ್ಯನಿಗೆ ಅನಡ್ವಾನ್ ಅಂತ ಎತ್ತಿನ ಒಂದು ಹೆಸರನ್ನು, ಎತ್ತಿಗೆ ಹೆಸರು ಅನಡುಕ್ ಅನ್ನೋದು ಎತ್ತಿಗೆ ಹೆಸರು. ಅದನ್ನ ಚಕ್ರವನ್ನು ಪರಿವರ್ತನೆ ಮಾಡುತ್ತೆ, ಶಕಟದಲ್ಲಿ ಕಟ್ಟಲ್ಪಟ್ಟು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅದನ್ನ ಇಲ್ಲಿ ಸರ್ವಾದಿಶಃ ಊರ್ಧ್ವದಶ್ಚಿತಿರೇಕ ಪ್ರಕಾಶೇನ್ ಭ್ರಾಜತೆ ಎನ್ವನಡ್ವಾನ್ ಏವಂ ಸ ದೇವೋ ಭಗವಾನ್ ವರೇಣ್ಯ. ಹಾಗೆಯೇ ಪರಮಾತ್ಮನು ಯೋನಿಸುಭವಾನ್ ಅಧಿತಿಷ್ಠತ್ಯೇಕಃ. ಏತಸ್ಯ ಕಥಂ ಯುಗಪತ್ ಸರ್ವಯೋನಿ ಅಧಿಷ್ಠಾತೃತ್ವ ಉಪಪದ್ಯತೆ. ಹಿಂದೆ ಹೇಳಿದಾಗ ಎಲ್ಲರಿಗೂ ಅಧಿತಿಷ್ಠತಿ ಏಕಃ ಅಂತ ಹಿಂದಿನ ಮಂತ್ರದಲ್ಲಿ ಅದರಲ್ಲಿ ಹೇಳಲ್ಪಟ್ಟಿತು. ಸರ್ವಾಧಿಪತ್ಯಂ ಕುರುತೆ ಮಹಾತ್ಮ, ಸರ್ವಾಧಿಪತ್ಯಂ ಕುರುತೆ ಅಂದಾಗ ಎಲ್ಲರನ್ನೂ ಅಂತರ್ಯಾಮಿಯಾಗಿ ನಿಯಮನ ಮಾಡ್ತಾನೆ, ಎಲ್ಲರಿಗೂ ಅಧಿಷ್ಠಾತ ಆಗಿದ್ದಾನೆ. ಅದು ಹೇಗೆ ಏಕಕಾಲದಲ್ಲಿ ಎಲ್ಲರನ್ನೂ ಅವನು ಮಾಡೋಕ್ಕೆ ಸಾಧ್ಯ? ಯುಗಪತ್ ಸರ್ವಯೋನಿ ಅಧಿಷ್ಠಾತೃತ್ವಂ ಕಥಂ ಉಪಪದ್ಯತೆ. ಇವಾಗ ಒಂದು ಸೂರ್ಯನ ದೃಷ್ಟಾಂತವನ್ನು ಕೊಟ್ಟು ಇಲ್ಲಿ ಹೇಳಲ್ಪಟ್ಟಿದೆ. ಕಾಲಚಕ್ರ ಪರಿವರ್ತನೆ ಹೇತುತೆಯ ಅನಡುಃ ಶಬ್ದವಾಚ್ಯ ಸೂರ್ಯ ತಿರ್ಯಗ್ ಊರ್ಧ್ವಂ ಅಧಶ್ಚ ಯುಗಪದ್ಭಾಸೆಯನ್ ಯತ್ ಯಥಾ ಭಾಸತೆ ತಥಾ ಮುಮುಕ್ಷುಭಿಃ ವರಣೀಯಃ ಭಜನೀಯಃ ಭಗವಾನ್ ಏಕಃ ಸರ್ವಯೋನಿ ಅಧಿಷ್ಠಾತ ಭವತಿ ಇತ್ಯರ್ಥಃ. ಸರ್ವಯೋನಿ ಅಧಿಷ್ಠಾತ, ಸೂರ್ಯನು ಹೇಗೆ ಎಲ್ಲವನ್ನು ಪ್ರಕಾಶಪಡಿಸ್ತಾನೋ ಅದೇ ರೀತಿ ಮುಮುಕ್ಷುಗಳಿಗೆ ಇವನು ಪೂಜ್ಯನಾಗಿ, ಅವನು ಭಜನೆಗೆ ಯೋಗ್ಯನಾಗಿರುವಂತಹ ಪರಮಾತ್ಮನು ಒಬ್ಬನೇ ಎಲ್ಲ ಚೇತನಗಳಲ್ಲಿಯೂ ಕೂಡ ಎಲ್ಲ ಪ್ರಾಣಿಗಳಿಗೂ ನಿಯಮನ ಮಾಡ್ತಾ ಅಧಿಷ್ಠಾತ ಆಗಿದ್ದಾನೆ ಅಂತ ಹೇಳಿಬಿಟ್ಟು ಅದನ್ನ ಸೂರ್ಯನ ಉದಾಹರಣೆ ಮೂಲಕ ಅಲ್ಲಿ ಹೇಳಲ್ಪಟ್ಟಿದೆ. ಯಚ್ಚ ಸ್ವಭಾವಂ ಪಚತಿ ವಿಶ್ವಯೋನಿಃ, ಯಚ್ಚ ಸ್ವಭಾವಂ ಪಚತಿ ವಿಶ್ವಯೋನಿಃ ಪಾಚ್ಯಾಂಶ್ಚ ಸರ್ವಾನ್ ಪರಿಣಾಮಯೇತ್ ಯಃ ಸರ್ವಮೇತತ್ ವಿಶ್ವಂ ಅಧಿತಿಷ್ಠತಿ ಏಕಃ ಗುಣಾಶ್ಚ ಸರ್ವಾನ್ ವಿನಿಯೋಜಯೇತ್ ಯಃ. ಯಚ್ಚ ಸ್ವಭಾವಂ ಪಚತಿ ವಿಶ್ವಯೋನಿಃ, ಇದು ಮೊದಲ ಆರಂಭದಲ್ಲಿ ಬಂದಂತಹ ಕಾಲ ಸ್ವಭಾವೋ ನಿಯತಿರ್ಯದೃಚ್ಛ ಅದನ್ನೆಲ್ಲ ಇಲ್ಲಿ ಸ್ಮರಣೆಗೆ ತಗೊಂಬರುವಂತಹದ್ದು. ಪಾಚ್ಯಾಂಶ್ಚ ಸರ್ವಾನ್ ಪರಿಣಾಮಯೇತ್ಯಃ ಸರ್ವಮೇತದ್ ವಿಶ್ವಂ ಅಧಿತಿಷ್ಠತಿ ಏಕಃ ಗುಣಾಶ್ಚ ಸರ್ವಾನ್ ವಿನಿಯೋಜಯೇತ್ಯಃ. ಯಚ್ಚ ಯಹ, ಯಚ್ಚ ಅಂತ ಹೇಳಿದ್ರೆ ಯತ್ ಅನ್ನೋದು ನಪುಂಸಕಲಿಂಗ, ಯಹ ಅಂತ ಅರ್ಥ ಅಲ್ಲಿ. ಅದು ಛಾಂದಸ ಪ್ರಯೋಗ, ಲಿಂಗ ವ್ಯತ್ಯಯ. ನಪುಂಸಕಲಿಂಗದಲ್ಲಿರೋದು ಶ್ರೌತ ಪ್ರಯೋಗ, ಛಾಂದಸ ಪ್ರಯೋಗ ಅಂತ ಹೇಳ್ಬಿಟ್ಟು. ಯಹ ಸರ್ವೇಷಾಂ ಅಗ್ನಿಜಲಾದಿ ವಸ್ತೂನಾಂ ಉಷ್ಣ ಅನುಷ್ಣ ಸ್ವಭಾವಂ ಪಚತಿ, ಉಷ್ಣ ಅನುಷ್ಣ ಸ್ವಭಾವಂ ಪಚತಿ ಸಂಕಲ್ಪ ಲಕ್ಷಣ ಪಾಕೇನ ನಿರ್ವರ್ತಯತಿ ಅಂತ ಅರ್ಥ. ನಿರ್ವರ್ತಯತಿ ಅಂದರೆ ಅದನ್ನು ಪೂರ್ಣಗೊಳಿಸ್ತಾನೆ ಅಂತ ಅರ್ಥ, ಪರಿಪೂರ್ಣವಾಗಿ ಅದು ನಡೆಯೋ ಹಾಗೆ ಮಾಡ್ತಾನೆ ಅಂತ ಅರ್ಥ. ಇವನ ಸಂಕಲ್ಪದಿಂದಲೇ ಅದನ್ನು, ಅವುಗಳ ಸ್ವಭಾವವನ್ನೆಲ್ಲ, ಉಷ್ಣ ಅನುಷ್ಣ ಮೊದಲಾದ ಸ್ವಭಾವಗಳೆಲ್ಲ ಅದಕ್ಕೆ ಉಂಟಾಗುವ ಹಾಗೆ ಮಾಡ್ತಾನೆ. ಸರ್ವೇಷಾಂ ಅಗ್ನಿಜಲಾದಿ ವಸ್ತೂನಾಂ, ಅಗ್ನಿಜಲ ಮೊದಲಾದ ವಸ್ತುಗಳಿಗೆ ಉಷ್ಣ ಅನುಷ್ಣ ಸ್ವಭಾವಂ ಪಚತಿ ಎನ್ನುವ ಶಬ್ದವನ್ನು ಉಪಯೋಗಿಸುತ್ತೆ ಶ್ರುತಿಯಲ್ಲಿ, ಉಪನಿಷತ್ತು. ಅಂದರೆ ಸಂಕಲ್ಪ ಲಕ್ಷಣ ಪಾಕೇನ ಅಂತ ಅರ್ಥ. ಅವನ ಸಂಕಲ್ಪದಿಂದ ಉಂಟಾಗುತ್ತೆ ಅಂತ ಅರ್ಥ. ಪಾಕ ಆಗೋದು ಅಂದರೆ ಪೂರ್ಣವಾಗಿ ಅಡುಗೆ ಆಗೋದು. ಅಕ್ಕಿಯನ್ನು ಹಾಕಿದ್ರೆ ಅನ್ನವಾದಾಗ ಅದು
ನಿರ್ವರ್ತವಾಯಿತು ಅಂದರೆ ಪೂರ್ಣವಾಯಿತು ಅಂತ ಅರ್ಥ, ಅಡುಗೆ ಆಗೋದು ಅಂತ, ಪಚನವಾಯಿತು ಅಂತ ಅರ್ಥ. ಆ ಅರ್ಥದಲ್ಲಿ ಇಲ್ಲಿ ಅದನ್ನೆಲ್ಲ ಪೂರ್ಣಗೊಳಿಸ್ತಾನೆ, ಅವಳಿಗೆಲ್ಲ ಸ್ವಭಾವ ಉಂಟು ಹಾಗೆ ಮಾಡ್ತಾನೆ. ಯಚ್ಚ ಪಾಚ್ಯಾನ್ ಪರಿಣಾಮಯೋಗ್ಯಾನ್ ಪರಿಣಮಯತಿ, ಪಾಚ್ಯಾಂಶ್ಚ ಪರಿಣಾಮಯೇತೆ, ಯಾವ್ಯಾವುದು ಪರಿಣಾಮಕ್ಕೆ ಯೋಗ್ಯವೋ ಅದನ್ನೆಲ್ಲ ಪರಿಣಾಮ ಉಂಟು ಹಾಗೆ ಮಾಡ್ತಾನೆ. ಎಲ್ಲ ಪದಾರ್ಥಗಳ ಸ್ವಭಾವವನ್ನು ಕೂಡ ಅವನು ತನ್ನ ಸಂಕಲ್ಪದಿಂದಲೇ ಪೂರ್ಣಗೊಳಿಸ್ತಾನೆ, ಸ್ವಭಾವವು ಹಾಗೆ ಇರುವ ಹಾಗೆ ಮಾಡ್ತಾನೆ. ಸತ್ವಾದೀಶ್ಚ ಗುಣಾನ್ ಪ್ರವರ್ತಯತಿ, ಸತ್ವಾದೀಶ್ಚ ಗುಣಾನ್ ಪ್ರವರ್ತಯತಿ, ಸರ್ವಮೇತದ್ ವಿಶ್ವಂ ಅಧಿತಿಷ್ಠತಿ, ಗುಣಾಶ್ಚ ಸರ್ವಾನ್ ವಿನಿಯೋಜಯೇತ್ ಅಂದರೆ ಪ್ರವರ್ತಯತಿ ಅಂತ ಅರ್ಥ. ವಿನಿಯೋಗ ಮಾಡ್ತಾನೆ ಅಂತ ಹೇಳಿದ್ರೆ ಪ್ರವರ್ತನೆ ಮಾಡ್ತಾನೆ. ಸತ್ವಾದಿ ಗುಣಗಳನ್ನು, ಸತ್ಯಾದಿ ಗುಣಗಳನ್ನು, ಸತ್ಯಾದೀಶ್ ಅಂತಾನು ಒಂದು ಪಾಠ. ಸಹ ಪರಮಾತ್ಮ ಸರ್ವ ಪ್ರಕೃತಿ ಅಧಿಷ್ಠಾತ ಇತ್ಯರ್ಥ. ಇಲ್ಲಿಯೂ ಅವನ ಅಧಿಷ್ಠಾತತ್ವವೇ ಹೇಳಲ್ಪಟ್ಟಿದೆ. ಎಲ್ಲವೂ ಕೂಡ ಅವನು ಅಧಿಷ್ಠಾತ ಆಗಿದ್ದಾನೆ ಎಲ್ಲಕ್ಕೂ ಅಂತ ಹೇಳಿಬಿಟ್ಟು, ತತ್ ವೇದ ಗುಹ್ಯೋಪನಿಷತ್ಸು ಗೂಢ, ತತ್ ಗೂಢಂ, ತತ್ ವೇದ ಗುಹ್ಯೋಪನಿಷತ್ಸು ಗೂಢಂ, ತತ್ ಬ್ರಹ್ಮ ವೇದತೆ ಬ್ರಹ್ಮಯೋನಿಂ, ತದ್ವೇದ ಗುಹ್ಯೋಪನಿಷತ್ಸು ಗೂಢಂ, ತತ್ ಬ್ರಹ್ಮ ವೇದತೆ ಬ್ರಹ್ಮಯೋನಿಂ, ಯಹ ಪೂರ್ವಂ ದೇವಾಃ ಋಷಯಶ್ಚ ತದ್ವಿದುಃ ತೇ ತನ್ಮಯಾಃ ಅಮೃತಾ ವೈ ಬಭೂವುಃ. ಅವನ ಧ್ಯಾನದಿಂದಲೇ, ಉಪಾಸನೆಯಿಂದಲೇ ಅವರಿಗೆ ಅವನ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ, ಅಮೃತತ್ವ ಅಂತ ಹೇಳಿ ಅದನ್ನು ಹೇಳುವಂತಹ ಮಂತ್ರ ಇದು. ತತ್ ವೇದ ಯಾವುದು ಇಲ್ಲಿ ಅದರಲ್ಲಿಯೇ ಸೇರಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ತೇಷು ಪ್ರಸಿದ್ಧೇಷು ವೇದೇಷು ಗುಹ್ಯೋಪನಿಷತ್ಸು ಚ ತಾತ್ಪರ್ಯ ವಿಷಯತೆಯ ಪ್ರತಿಪಾದ್ಯ ಬ್ರಹ್ಮಣಃ, ಎಲ್ಲ ವೇದಗಳ ತಾತ್ಪರ್ಯವಾಗಿ ಅವನು ಪ್ರತಿಪಾದ್ಯನಾದ, ಸಕಲ ವೇದಗಳ ತಾತ್ಪರ್ಯವಾದವನು ಅವನೇ. ಎಲ್ಲ ವೇದಗಳಿಂದೆಲ್ಲ ತಿಳಿಯಲ್ಪಡುವನು ನಾನೇ ಅಂತ ಹೇಳಿದ ಹಾಗೆ ಅದು ತದ್ವೇದ ಗುಹ್ಯೋಪನಿಷತ್ಸು ಗೂಢಂ, ವೇದ ಗುಹ್ಯೋಪನಿಷತ್ಸು ಅಂತ ಹೇಳಿದ್ರೆ ಅದಕ್ಕೆ ಎರಡು, ವೇದೇಶು ಗುಹ್ಯೋಪನಿಷತ್ಸು ಚ ಅಂತ ಅರ್ಥ. ವೇದ ಗುಹ್ಯೋಪನಿಷತ್ಸು ರಹಸ್ಯವಾದ ಉಪನಿಷತ್ತುಗಳು, ಗುಹ್ಯರ ಉಪನಿಷತ್ಸು ಅಂದರೆ ರಹಸ್ಯವಾದ ಉಪನಿಷತ್ತುಗಳಲ್ಲಿಯೂ ವೇದಗಳಲ್ಲಿಯೂ ಕೂಡ ತಾತ್ಪರ್ಯವಾಗಿ ಪ್ರತಿಪಾದ್ಯನಾದ ಬ್ರಹ್ಮ, ಅವನ ವೇದಸ್ಯ ಯೋನಿಭೂತಂ ತತ್ ಪರಂ ಬ್ರಹ್ಮ, ವೇದಸ್ಯ ಯೋನಿಭೂತಂ ತತ್ ಪರಂ ಬ್ರಹ್ಮ. ಪೂರ್ವಂ ಅಲ್ಲಿ ಹೇಳುವಾಗ ತದ್ವೇದ ವೇದತೆ ಬ್ರಹ್ಮಯೋನಿಂ, ಬ್ರಹ್ಮ ವೇದತೆ ಬ್ರಹ್ಮಯೋನಿಂ ಅಂತ ಹೇಳೋದು. ಸಕಲ ವೇದ ಪ್ರವರ್ತಕ ಬ್ರಹ್ಮ ಚತುರ್ಮುಖ ವೇದತೆ ಹೇಳೋದು. ಬ್ರಹ್ಮಣಃ ವೇದಸ್ಯ, ವೇದ ಬ್ರಹ್ಮ ಅಂತ ಹೇಳಿದ್ರೆ ವೇದ ಅಂತ ಅರ್ಥ ಇಲ್ಲಿ. ತತ್ ಬ್ರಹ್ಮ ವೇದತೆ ಬ್ರಹ್ಮಯೋನಿಂ, ತತ್ ಬ್ರಹ್ಮ ವೇದತೆ, ಬ್ರಹ್ಮ ಅಂದರೆ ವೇದ ಅಂತ ಅರ್ಥ. ತತ್ ಬ್ರಹ್ಮ ವೇದತೆ ಅಂತ ಅರ್ಥ. ಬ್ರಹ್ಮ ಚತುರ್ಮುಖ ವೇದತೆ, ಬ್ರಹ್ಮಣಃ ವೇದಸ್ಯ ಯೋನಿಭೂತಂ. ವೇದದ ಗುಹೋಪನಿಷತ್ಸು ಗೂಢಂ ತತ್ ಬ್ರಹ್ಮ, ಬ್ರಹ್ಮ ವೇದತೆ ಅಂತ ಅರ್ಥ ಇಲ್ಲಿ. ಈ ಬ್ರಹ್ಮ, ಒಂದು ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ, ಇನ್ನೊಂದು ಬ್ರಹ್ಮ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಪುಲ್ಲಿಂಗದಲ್ಲಿರುವ ಬ್ರಹ್ಮ ಅಂತ ದೀರ್ಘದಲ್ಲಿದೆ. ಅಂದರೆ ಬ್ರಹ್ಮಣಃ ವೇದಸ್ಯ, ಪ್ರತಿಪಾದ್ಯ ಬ್ರಹ್ಮಣಃ ವೇದಸ್ಯ ಯೋನಿಭೂತಂ ಹೇಳಿದಾಗ ಇಲ್ಲಿ ವೇದಗುಹ್ಯೋಪನಿಷತ್ಸು ಗೂಢಂ ಯೋನಿಂ ಅಂತ ಅರ್ಥ. ವೇದ ಮತ್ತು ಉಪನಿಷತ್ತುಗಳಲ್ಲಿ ಗೂಢವಾಗಿರುವ ಆ ವೇದಗಳ, ಆ ಪರಮಾತ್ಮನ ಯೋನಿಂ, ಪರಮಾತ್ಮನ ಯೋನಿಭೂತಂ ತತ್ ಪರಂ ಬ್ರಹ್ಮ, ಸಕಲ ವೇದ ಪ್ರವರ್ತಕ ಬ್ರಹ್ಮ ಚತುರ್ಮುಖ ವೇದತೆ, ಎಲ್ಲಕ್ಕೂ ಕಾರಣವಾಗಿರುವ ಪರಬ್ರಹ್ಮ ಅಂತ ಅರ್ಥ. ವೇದಗಳನ್ನು ಪ್ರತಿಪಾದನೆ ಮಾಡುವ, ವೇದವನ್ನು ಪ್ರವರ್ತನೆ ಮಾಡುವುದು ಪರಮಾತ್ಮನೇ. ಆ ವೇದ ಪ್ರತಿಪಾದ್ಯವಾದ ಬ್ರಹ್ಮ, ಬ್ರಹ್ಮಣಃ ವೇದಸ್ಯ ಯೋನಿಭೂತಂ ತತ್ ಪರಂ ಬ್ರಹ್ಮ ಅಂತ ಅರ್ಥ. ವೇದದ ಕಾರಣ, ವೇದಕ್ಕೆ ಕಾರಣವಾದ ಪರಬ್ರಹ್ಮ, ಸಕಲ ವೇದ ಪ್ರವರ್ತಕ ಬ್ರಹ್ಮ, ಚತುರ್ಮುಖ ಬ್ರಹ್ಮನು ಚತುರ್ಮುಖ ವೇದತೆ ಜಾನಾತಿ,
ಅತಾದೃಶಃ ನ ಜಾನಾತಿ ಯೇ ಚ ಪೂರ್ವೇ ದೇವಾಃ ಋಷಯಶ್ಚ ತಜ್ಞಾತವಂತಃ ತೇ ಸರ್ವೇ ಸಮಾನಾಕಾರಃ ಮುಕ್ತಾಃ ಬಭೂವು. ಅದು ಸ್ಪಷ್ಟವಾಗಿದೆ ಈ ಹೇಳುವಾಗ ವಾಕ್ಯದಲ್ಲಿ. ತತ್ ವೇದ ಗುಹ್ಯೋಪನಿಷತ್ಸು ಗೂಢಂ ತದ್ಬ್ರಹ್ಮ ವೇದತೆ ಬ್ರಹ್ಮಯೋನಿಂ, ತದ್ಬ್ರಹ್ಮ ವೇದತೆ ಬ್ರಹ್ಮಯೋನಿಂ ಅಂತ ಹೇಳಿದ್ರು. ಬ್ರಹ್ಮಯೋನಿಂ ಅಂತ ಹೇಳಿದ್ರೆ ಬ್ರಹ್ಮಣ ವೇದಸ್ಯ ಯೋನಿಭೂತಂ ಪರಂ ಬ್ರಹ್ಮ ಅಂತ ಅರ್ಥ. ಬ್ರಹ್ಮ ವೇದತೆ ಯೋನಿ ಅಂತ ಹೇಳಿದ್ರೆ ಯೋನಿಭೂತಂ ಅಂತ ಹೇಳಿದಾಗ ಬ್ರಹ್ಮ ವೇದತೆ ಯೋನಿಂ ಬ್ರಹ್ಮಯೋನಿಂ ಅಂತ ಹೇಳುವಾಗ ಚತುರ್ಮುಖ ಬ್ರಹ್ಮನು ತಿಳಿತಾನೆ. ಚತುರ್ಮುಖ ಬ್ರಹ್ಮನು ಬ್ರಹ್ಮಣ ಯೋನಿಭೂತಂ ಪರಬ್ರಹ್ಮ ಅಂತ ಅರ್ಥ. ಬ್ರಹ್ಮಯೋನಿಂ ಅಂತ ಹೇಳಿದ್ರೆ ಬ್ರಹ್ಮಯೋನಿಂ ಬ್ರಹ್ಮಯೋನಿಂ ಅಂತ ಹೇಳಿದ್ರೆ ಬ್ರಹ್ಮ ಅಂದ್ರೆ ಬ್ರಹ್ಮಣ ವೇದಸ್ಯ ಯೋನಿಭೂತಂ ಪರಬ್ರಹ್ಮ ಅಂತಾರೆ. ಪರಬ್ರಹ್ಮನು ಬ್ರಹ್ಮಯೋನಿ ಆಗಿದ್ದಾನೆ. ಪರಬ್ರಹ್ಮನು ಬ್ರಹ್ಮಯೋನಿ ಅಂತ ಹೇಳಿದ್ರೆ ಬ್ರಹ್ಮ ವೇದಗಳ ಪ್ರವರ್ತಕ ಅಂತ ಅರ್ಥ. ವೇದಕ್ಕೆ ಕಾರಣವಾದವನು ಬ್ರಹ್ಮಯೋನಿ ಆಗಿದ್ದಾನೆ ಪರಬ್ರಹ್ಮನು. ಆ ಬ್ರಹ್ಮ ಶಬ್ದಕ್ಕೆ ವೇದ ಅನ್ನುವ ಅರ್ಥ ಅನೇಕ ಕಡೆ ಬರುತ್ತೆ ವೇದಗಳಲ್ಲಿ. ವೇದಗಳನ್ನು ಪ್ರವರ್ತನೆ ಮಾಡುವ ಆ ಪರಮಾತ್ಮನನ್ನು ಅಂತ ಅರ್ಥ. ಅದನ್ನ ಚತುರ್ಮುಖ ಬ್ರಹ್ಮನು ತತ್ಪರಂ ಬ್ರಹ್ಮ ಸಕಲ ವೇದ ಪ್ರವರ್ತಕ ಬ್ರಹ್ಮ ಚತುರ್ಮುಖ ವೇದತೆ. ಅವನು ಮುಂದೆ ಪ್ರವರ್ತನೆ ಮಾಡ್ತಾನೆ. ಪರಬ್ರಹ್ಮನನ್ನು, ವೇದಕ್ಕೆ ಕಾರಣವಾದ ಪರಬ್ರಹ್ಮನನ್ನು, ಆ ವೇದಗಳನ್ನು ಅವನಿಂದ ಉಪದೇಶ ಪಡೆದುಕೊಂಡು ಮುಂದೆ ಪ್ರವರ್ತನೆ ಮಾಡುವ ಚತುರ್ಮುಖ ಬ್ರಹ್ಮನು ಒಬ್ಬನೇ ತಿಳಿತಾನೆ, ಬೇರೆ ಯಾರು ತಿಳಿದಿಲ್ಲ ಅಂತ ಅರ್ಥ. ಅತಾದೃಶಃ ನ ಜಾನಾತಿ ಅಂತ ಹೇಳಿದ್ರು. ಅತಾದೃಶಃ ನ ಜಾನಾತಿ, ಹಾಗಿಲ್ಲದೆ ಇರೋರು ಯಾರು ತಿಳಿಯಕ್ಕೆ ಸಾಧ್ಯವಿಲ್ಲ. ಯೇ ಚ ಪೂರ್ವೇ ದೇವಾಃ ಋಷಯಶ್ಚ ತಜ್ಞಾತವಂತಃ ತೇ ಸರ್ವೇ ಸಮಾನಾಕಾರಃ ಮುಕ್ತಾ ಬಭೂವು. ದೇವತೆಗಳು ಋಷಿಗಳು ಯಾರು ಹಿಂದೆ ತಿಳಿದರೋ ಅದನ್ನು ಅವರೆಲ್ಲರೂ ಮುಕ್ತರಾದರು ಅಂತ ಅರ್ಥ. ಅಂದರೆ ಅವನು ತಿಳಿಯೋದ್ರಿಂದಲೇ ಮೋಕ್ಷ ಅನ್ನುವ ಅರ್ಥ ಬರುತ್ತೆ. ಈ ಮಂತ್ರಕ್ಕೆ ಸ್ವಲ್ಪ ಕಷ್ಟ. ವೇದ ಗುಹ್ಯೋಪನಿಷತ್ಸು ಗೂಢಂ ತತ್ ಬ್ರಹ್ಮ ವೇದತೆ ಬ್ರಹ್ಮಯೋನಿಂ. ಎಲ್ಲ ಗೂಢವಾಗಿ ಇರುವಂತಹ ಉಪನಿಷತ್ತುಗಳಲ್ಲಿ ಗೂಢವಾಗಿರುವುದು ಅಂತ ಹೇಳಿದ್ರೆ ಉಪನಿಷತ್ತಿನಿಂದ ಪ್ರತಿಪಾದ್ಯವಾದವನು ಅಂತ ಅರ್ಥ. ತಾತ್ಪರ್ಯವಾದ ಉಪನಿಷತ್ತಿನಿಂದ ಪ್ರತಿಪಾದ್ಯನಾದ ಬ್ರಹ್ಮಣ ವೇದಸ್ಯ ಯೋನಿಭೂತಂ ತತ್ ಪರಂ ಬ್ರಹ್ಮ. ಆ ಬ್ರಹ್ಮನ ಕಾರಣ, ವೇದದ ಕಾರಣವಾದ ಪರಬ್ರಹ್ಮನನ್ನು ಸಕಲ ವೇದ ಪ್ರವರ್ತಕನಾದ ಬ್ರಹ್ಮ ಚತುರ್ಮುಖ ಬ್ರಹ್ಮನು ವೇದತೆ, ಅವನು ತಿಳಿತಾನೆ, ಮಿಕ್ಕಿದವರು ತಿಳಿದಿಲ್ಲ. ಬೇರೆ ದೇವತೆಗಳು ಋಷಿಗಳು ಯಾರು ಅವನನ್ನು ತಿಳಿದರೋ ಅವರೆಲ್ಲರೂ ಮುಕ್ತರಾಗಿದ್ದಾರೆ. ಆ ರೀತಿ ಹೇಳುವಂತಹ ಮಂತ್ರ ಇದು. ಅದರಲ್ಲಿ ಇದನ್ನು ವಿವರಿಸ್ತಾರೆ. ಕಾಲ ಸ್ವಭಾವೋ ನಿಯತಿ ಇತ್ಯಾದಿ ಪ್ರಾಗುಕ್ತ ಸ್ವಭಾವಾದೀನಾಂ ಏತತ್ ಅಧೀನತ್ವ ಜಿಜ್ಞಾಪೈಷಯೋಚ್ಯತೆ ಯಚ್ಚ ಇತಿ ಅಂತ ಅರ್ಥ. ಅಧೀನತ್ವ ಜಿಜ್ಞಾಪೈಷ್ಯೋಗುತ್ತೆ ಅಂತ ಜ್ಞಾತುಮಿಚ್ಛ ಅಂತ ಅವನ ಪರಮಾತ್ಮನ ಅಧೀನ ಅನ್ನೋದನ್ನ ಜ್ಞಾಪಿಸುತ್ತೆ ಇಲ್ಲಿ. ಕಾಲ ಸ್ವಭಾವೋ ನಿಯತಿ ಯದೃಚ್ಛ ಮೊದಲಾದ ಹೇಳಿದಂತಹ ಸ್ವಭಾವಗಳೆಲ್ಲ ಪರಮಾತ್ಮನ ಅಧೀನವೇ ಅನ್ನೋದು ಒಂದು ಅರ್ಥ. ಪರಮಾತ್ಮನೇ ಎಲ್ಲ ಪಚತಿ ಅಂತ ಹೇಳಿದ ಮಂತ್ರಕ್ಕೆ ಅರ್ಥ ಅದು. ಸಹ ಯಚ್ಚ ಸ್ವಭಾವಂ ಪಚತಿ ವಿಶ್ವಯೋನಿ ಅಂತ ಹೇಳಿದಾಗ ಅದು ಹಿಂದಿನ ಮಂತ್ರದ ಅರ್ಥ. ಯಚ್ಚ ಸ್ವಭಾವಂ ಪಚತಿ ವಿಶ್ವಯೋನಿ, ಎಲ್ಲದರ ಸ್ವಭಾವವೂ ಕೂಡ ಪರಮಾತ್ಮನ ಅಧೀನದಲ್ಲಿದೆ. ಅವನ ಸಂಕಲ್ಪದಿಂದಲೇ ಎಲ್ಲ ಆ ಸ್ವಭಾವವನ್ನು ಪಡೆದುಕೊಳ್ಳುತ್ತೆ. ಸ್ವಭಾವ ಉಂಟಾಗುವ ಹಾಗೆ ಮಾಡ್ತಾನೆ. ಆಯಾ ಪದಾರ್ಥಗಳಿಗೆ, ಅಗ್ನಿ ಜ್ವಲ ಮೊದಲಾದ ಪದಾರ್ಥಗಳಿಗೆ ಉಷ್ಣ ಅನುಷ್ಣ ಮೊದಲಾದ ಸ್ವಭಾವಗಳನ್ನು ಪರಮಾತ್ಮ ಸಂಕಲ್ಪದಿಂದ ಉಂಟು ಮಾಡ್ತಾನೆ. ಅವನೇ ಅದನ್ನೆಲ್ಲ ಉಂಟು ಮಾಡುವವನು. ಆದ್ದರಿಂದ ಎಲ್ಲವೂ ಅವನ ಅಧೀನವಾಗಿದೆ ಅನ್ನೋದನ್ನ ಇಲ್ಲಿ ಹೇಳಲ್ಪಡುತ್ತೆ. ಕಾಲ ಸ್ವಭಾವ ನಿಯತಿರ್ಯದೃಚ್ಛ ಅಂತ ಹೇಳಿದ ಆ ಕಾಲ ಸ್ವಭಾವ ಇದೆಲ್ಲವೂ ಕೂಡ ಪರಮಾತ್ಮನ ಸಂಕಲ್ಪದ ಅಧೀನದಲ್ಲಿದೆ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಈದೃಶ ಬ್ರಹ್ಮವೇದನಾತ್ ಮುಕ್ತಿ, ಇಂತಹ ಪರಮಾತ್ಮನ ಜ್ಞಾನದಿಂದ ಉಪಾಸನೆಯಿಂದ ಚತುರ್ಮುಖಾದೀನಾಂ ದೇವಾನಾಂ ಋಷೀಣಾಂಚ ಇತಿ ಅಸ್ಯ ಉಪಾಸನತ್ವ ಮುಚ್ಯತೆ ತದಿತಿ. ಅವನ ಉಪಾಸನತ್ವವು ಅವನನ್ನು ಉಪಾಸನೆ ಮಾಡಿದ್ರೇನೆ ತತ್ ವೇದ ಗುಹ್ಯೋಪನಿಷತ್ಸು ಗೂಢಂ ಬಂದಾಗ ಅವನ ಉಪಾಸನೆಯಿಂದಲೇ ಇವರಿಗೆಲ್ಲರಿಗೂ ಕೂಡ ಮೋಕ್ಷ ಬಂದಿರೋದು ಅಂತ ಅರ್ಥ ಇಲ್ಲಿ ಹೇಳಲ್ಪಟ್ಟಿದೆ.
ಹೇಳಿದ್ರು. ಇದಕ್ಕೆ ಬೃಹದಾರಣ್ಯಕದ ಒಂದು ವಾಕ್ಯವನ್ನು ಕೂಡ ಇಲ್ಲಿ ಉದಾಹರಿಸ್ತಾರೆ ಉತ್ತಮ ಸ್ವಾಮಿಗಳು. ಬೃಹದಾರಣ್ಯಕ ಸ್ಥಿತಂ ಯೋ ಯೋ ದೇವಾನಾಂ ಪ್ರತ್ಯುಬುಧ್ಯತ ಅಹಂ ಬ್ರಹ್ಮಾಸ್ಮೀತಿ ತಥರ್ಷೀಣಾಂ ತಥಾ ಮನುಷ್ಯಾಣಾಂ ಸ ಏವ ತತ್ ಅಭವತ್ ಇತಿ ವಾಕ್ಯಮನುಸಂಧೇಯ. ಯಾರು ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡ್ತಾರೋ, ಪರಮಾತ್ಮನನ್ನು ನನಗೆ ಆತ್ಮನಾಗಿದ್ದಾನೆ ಅಂತ ಉಪಾಸನೆ ಮಾಡ್ತಾರೋ ಅವರು ಬ್ರಹ್ಮನನ್ನು ಪಡೆದುಕೊಳ್ತಾರೆ ಎನ್ನುವ ಅರ್ಥ ಅಲ್ಲಿ ಈ ಉಪನಿಷತ್, ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರವನ್ನು ಅಲ್ಲಿ ಹೇಳ್ತಾರೆ. ಅದನ್ನು ಆ ಮಂತ್ರ, 2 ಮಂತ್ರಗಳು ಅದನ್ನು ತಿಳಿಸುತ್ತೆ. ಎಲ್ಲರ ಪದಾರ್ಥಗಳ ಸ್ವಭಾವವು ಪರಮಾತ್ಮನ ಅಧೀನ. ಯಾವುದೆಲ್ಲ ಕಾರಣ ಅಂತ ಮೊದಲು ಚಿಂತನೆ ಮಾಡಿದ್ರು, ಚಿಂತನೆ ಮಾಡಿ ನಿಶ್ಚಯ ಮಾಡಿದ್ರೆ ಯಾವುದು ಕಾರಣವಾಗೋದಿಲ್ಲ ಅನ್ನೋದನ್ನ ನಿಶ್ಚಯ ಮಾಡಿದ್ರು ಅವರು. ಕಾಲ ಸ್ವಭಾವೋ ನಿಯತಿರ್ಯದೃತ್ಯ ಭೂತಾನಿ ಯೋನಿಹಿ ಅಂತ ಹೇಳಿ, ಪುರುಷ ಇತಿ ಚಿಂತ್ಯಂ ಅಂತ ಹೇಳಿದಾಗ ಪಂಚಭೂತಗಳೋ ಪುರುಷನೋ ಕಾಲವೋ ಸ್ವಭಾವ ಯಾವುದು ಕೂಡ ಆಗೋದಿಲ್ಲ ಅಂತ ಹೇಳಲ್ಪಟ್ಟಿತ್ತಲ್ಲ, ಅದೆಲ್ಲದಕ್ಕೂ ಅವುಗಳ ಸ್ವಭಾವವನ್ನು ಉಂಟು ಮಾಡುವುದು ಪರಮಾತ್ಮನೇ. ಎಲ್ಲ ಅವನ ಅಧೀನದಲ್ಲಿಯೇ ಇದೆ, ಅವನ ಸಂಕಲ್ಪದಿಂದಲೇ ಉಂಟಾಗುತ್ತೆ. ಯಾವ್ಯಾವುದು ಪರಿಣಾಮ ಹೊಂದುತ್ತೋ ಅದೆಲ್ಲ ಪರಿಣಾಮ ಉಂಟು ಮಾಡುವವನು ಪರಮಾತ್ಮನೇ. ಆದ್ದರಿಂದ ಎಲ್ಲ ವಿಶ್ವವನ್ನು ಕೂಡ, ಗುಣಗಳನ್ನು ಕೂಡ ಅವನೇ ಎಲ್ಲಕ್ಕೂ ಕೂಡ ಅದರ ಸ್ವಭಾವಗಳಿಗೆ ಅನುಗುಣವಾಗಿ ಎಲ್ಲ ಗುಣಗಳನ್ನೆಲ್ಲ ಅವನು ಪ್ರವರ್ತನೆ ಮಾಡ್ತಾನೆ. ಸತ್ಯ ಸತ್ವಾದೀಂಶ ಗುಣಾನ್ ಪ್ರವರ್ತಯತಿ ಸಹ ಪರಮಾತ್ಮ. ಸರ್ವ ಎಲ್ಲವನ್ನು ಕೂಡ ಅಧಿಷ್ಠಾತ ಆಗಿದ್ದಾನೆ ಎಲ್ಲಕ್ಕೂ ಅನ್ನೋದು ಒಂದು ಮಂತ್ರ. ಎರಡನೆಯದು, ಅಂತಹ ಪರಮಾತ್ಮನ ತಿಳಿದುಕೊಂಡೇ ಚತುರ್ಮುಖ ಬ್ರಹ್ಮನಾಗಲಿ, ಮುನಿಗಳ ಋಷಿಗಳಾಗಲಿ, ದೇವತೆಗಳಾಗಲಿ ಅದರಿಂದಲೇ ಮುಕ್ತಿ ಹೊಂದಿದರು. ಅವನ ಜ್ಞಾನದಿಂದಲೇ ಅವನು ಪರಮಾತ್ಮನು ವೇದಗಳಲ್ಲಿ ಗೂಢವಾಗಿದ್ದಾನೆ, ಅಂದರೆ ವೇದ ಪ್ರತಿಪಾದ್ಯನಾಗಿದ್ದಾನೆ, ಸರ್ವವೇದ ಪ್ರತಿಪಾದ್ಯನಾಗಿದ್ದಾನೆ. ಆ ಸರ್ವವೇದ ಪ್ರತಿಪಾದ್ಯನಾದ ಪರಮಾತ್ಮನನ್ನು ಚತುರ್ಮುಖ ಬ್ರಹ್ಮನು ತಿಳಿದನು. ಹಾಗೆಯೇ ಋಷಿಗಳು ಕೂಡ, ದೇವತೆಗಳು ಯಾರೆಲ್ಲ ಹೀಗೆ ತಿಳಿದರೋ ಅವರೆಲ್ಲರೂ ಅಮೃತರಾದರು, ಮುಕ್ತಿಯನ್ನು ಪಡೆದರು ಅನ್ನೋದು. ತನ್ಮಯಾಹ ಅನ್ನಕ್ಕೆ ಇಲ್ಲಿ ಉತ್ತಮ ಸ್ವಾಮಿಗಳು ತನ್ಮಯಾ ಅಮೃತ ಭುಭುವು ಅಂತ ಹೇಳಿದಾಗ, ತನ್ಮಯಾಹ ಅಂತ ಹೇಳಿದ್ರೆ ಅವನಲ್ಲಿ ಏಕೀಭಾವದಿಂದ ಇರೋದು ಅಂತ ಅರ್ಥ, ಲಯವಲ್ಲ ಅಲ್ಲಿ. ತನ್ಮಯರಾದರು ಅಂತ ಹೇಳಿದ್ರೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅನುಸಂಧಾನ ಉಪನಿಷತ್ತಿನಲ್ಲಿ ಹೇಳಿದ ಹಾಗೆ ಅಹಂ ಬ್ರಹ್ಮಾಸ್ಮಿ ಅಂತ ಮೋಕ್ಷದಲ್ಲಿ ಅನುಭವಿಸ್ತಾರೆ. ಆಗ ಅಹಂ ಅನ್ನುವುದು ಅದು ಅಪರ್ಯವಸಾನ ವೃತ್ತಿಯಿಂದ ಪರಮಾತ್ಮ ಪರ್ಯಂತವಾಗಿ ಅರ್ಥವಿರುತ್ತೆ. ಅದು ಪೂರ್ಣವಾಗಿ ಅವರಿಗೆ ಅಜ್ಞಾನ ಉಂಟಾಗಿರುತ್ತೆ. ಆಗ ಅವರು ಮೋಕ್ಷವನ್ನು ಈ ರೀತಿ ಉಪಾಸನೆಯಿಂದ ಆ ರೀತಿಯಾದ ಮೋಕ್ಷವನ್ನು ಪಡೆದುಕೊಂಡರು ಅಂತ ಹೇಳಿ ಅದನ್ನು ಅದುವೇ ಉಪಾಯ ಅನ್ನೋದು ತಿಳಿಯುತ್ತೆ. ಅದರಿಂದ ಗುಣಾನ್ವಯಃ ಯಃ ಕರ್ಮ ಫಲಕರ್ಮಕರ್ತಾ ಕೃತಸ್ಯ ತಸ್ಯೈವ ಚೋಪಭೋಕ್ತಾ ಸ ವಿಶ್ವರೂಪಃ ತ್ರಿಗುಣಸ್ತ್ರಿವರ್ತ್ಮ ಪ್ರಾಣಾಧಿಪಃ ಸಂಚರತಿ ಸ್ವಕರ್ಮಭಿಃ. ಜೀವಾತ್ಮನ ಸ್ವರೂಪವನ್ನು ಇಂದ ಮೇಲೆ ಜೀವಾತ್ಮ ಸ್ವರೂಪದ ವಿಷಯ ಬರುತ್ತೆ. ಇದುವರೆಗೂ ಪರಮಾತ್ಮನ ವಿಷಯವನ್ನು ಹೇಳಿ, ಈಗ ಜೀವಾತ್ಮ ಸ್ವರೂಪ, ಜೀವಾತ್ಮನ ವಿಷಯವನ್ನು ಇನ್ನು ಮುಂದೆ ಉಪನಿಷತ್ತಲ್ಲಿ ನಮಗೆ ತಿಳಿಸುತ್ತೆ. ಇದರಲ್ಲಿ ಅದನ್ನು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಏವಂ ಪರಮಾತ್ಮ ಸ್ವರೂಪಂ ತತ್ ಜ್ಞಾನಸ್ಯ ಅಮೃತತ್ವ ಸಾಧನತ್ವಂಚ ಉಕ್ತ್ವಾ. ಪರಮಾತ್ಮನ ಸ್ವರೂಪವು, ಅವನ ಜ್ಞಾನವೇ ಅದು ಅಮೃತಕ್ಕೆ ಸಾಧನ, ಅಮೃತತ್ವಕ್ಕೆ ಎರಡನ್ನು ಹೇಳಿ ಜೀವಸ್ವರೂಪಂ ಶೋಧಯತಿ. ಜೀವನ ಸ್ವರೂಪವನ್ನು ಈಗ ಅದರ ಶೋಧನೆ, ಜೀವಸ್ವರೂಪವನ್ನು ತಿಳಿಸುವ ವಾಕ್ಯಗಳು. ಗುಣಾನ್ವಯ ಅಂತ ಆರಂಭಿಸುವಂತಹದ್ದು. ಗುಣಾನ್ವಯ ಅಂದರೆ ಸತ್ವರಜಸ್ಸು ತಮಸ್ಸು ಗುಣಾನಾಂ ಅನ್ವಯ ಯಸ್ಯ ಸಹ ತಥೋಕ್ತಃ. ಗುಣಾನ್ವಯ ಅಂದರೆ ಗುಣಾನ್ವಯಗಳನ್ನು ಉಳ್ಳವನು ಅಂತ ಅರ್ಥ. ಗುಣಾನ್ವಯಗಳು ಯಾರಿಗೆ ಇದೆಯೋ ಅವನಿಗೆ ಗುಣಾನ್ವಯ ಅಂತ ಹೇಳಲ್ಪಟ್ಟಿದೆ. ಗುಣದೊಡನೆ ಅನ್ವಿತನಾದವನು, ಗುಣಗಳೊಡನೆ ಸಂಬಂಧಿಸಿದವನು ಅಂತ. ಸತ್ವರಜಸ್ ತಮಸ್ ಗುಣಗಳು ಪ್ರಕೃತಿ ಸಂಬಂಧವನ್ನು ಉಳ್ಳವನು ಅಂತ ಅರ್ಥ. ಅವನು ಸತ್ವಾದಿ ಗುಣಾನ್ವಿತಃ ಸನ್. ಇಂತಹ ಗುಣಾನ್ವಿತನಾಗಿ ಯಹ ಫಲಕರ್ಮಕರ್ತ, ಫಲಸಾಧನಭೂತಂ ಕರ್ಮ ಯಹ ಕರೋತಿ. ಫಲ ಕರ್ಮಕರ್ತ ಅಂದರೆ ಫಲಕರ್ಮ ಅಂತ ಹೇಳಿದ್ರೆ ಫಲಕ್ಕೆ ಸಾಧನವಾದ ಕರ್ಮಗಳು. ಫಲಸಾಧನಂ ಕರ್ಮ, ಫಲಕರ್ಮ ಅಂತ ಹೇಳಲ್ಪಟ್ಟಿದೆ. ಆ ಫಲಕರ್ಮಗಳನ್ನೆಲ್ಲ ಮಾಡ್ತಾನೆ ಅವನು.
ಫಲಕ್ಕೆ ಸಾಧನವಾದ ಕರ್ಮಗಳನ್ನು ಗುಣಾನ್ವಿತನಾಗಿ ಪ್ರಕೃತಿ ಸಂಬಂಧವನ್ನು ಹೊಂದಿ ಮಾಡ್ತಾನವನು. ಕೃತಸ್ಯ ತಸ್ಯೈವ ಚ ಉಪಭೋಕ್ತ ಸಚ ಉಪಭೋಕ್ತ, ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸುವನು ಅವನೇ. ಸಯೇವ ತಸ್ಯೈವ ಫಲಂ ಭುಂಕ್ತೆ, ಆ ಕರ್ಮಗಳ ಫಲಗಳನ್ನೆಲ್ಲ ಅನುಭವಿಸುವವನು ಅವನೇ. ಸಹ ವಿಶ್ವರೂಪ ತ್ರಿಗುಣ ತ್ರಿವರ್ತ್ಮ, ವಿಶ್ವರೂಪ ಅಂತ ಹೇಳಿದೆ ಅವನಿಗೆ. ಏವಂ ನಿಯತಕರ್ತೃತ್ವ ಭೋಕ್ತೃತ್ವ ಚಾಲಿ ಸ್ಥಾವರ ನರ ಪಕ್ಷ್ಯಾದಿ ರೂಪಯುಕ್ತ. ಇದುವೇ ವಿಶ್ವರೂಪ ಅಂತ ಹೇಳಿದ್ರೆ, ವಿಶ್ವದಲ್ಲಿರುವ ಎಲ್ಲ ರೂಪಗಳು ಕೂಡ ಎಲ್ಲದರಲ್ಲಿಯೂ ಒಂದೊಂದು ಪ್ರಾಣಿಯಲ್ಲೂ ಒಬ್ಬೊಬ್ಬ ಜೀವಾತ್ಮ ಇದ್ದಾನೆ. ಆ ಒಂದು ದೃಷ್ಟಿಯಿಂದ ಅವನಿಗೆ ವಿಶ್ವರೂಪ ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಸಹ ವಿಶ್ವರೂಪ ಅಂತ ಹೇಳಿದ್ರೆ ಅನೇಕ ರೂಪಗಳನ್ನು, ವಿಶ್ವ ಅನ್ನೋದು ವಿವಿಧವಾದ ಅನೇಕವಾದ ಅಂತ ಅರ್ಥ. ಅನೇಕವಾದ ಪ್ರಪಂಚದಲ್ಲಿ ಕಂಡುಬರುವ ಎಲ್ಲ ರೂಪದಲ್ಲಿಯೂ ಇರಬಲ್ಲ ಅವನ ಜೀವಾತ್ಮನು. ಯಾವ ದೇಹದಲ್ಲಿ ಯಾವನ ಕರ್ಮಕ್ಕೆ ಅನುಗುಣವಾಗಿ ಚೇತನರು ವಿಧ ವಿಧವಾದ 4 ವಿಧವಾದ ಸೃಷ್ಟಿಯಲ್ಲಿ ಅನೇಕ ರೂಪಗಳನ್ನು ಪಡೆದುಕೊಳ್ತಾರೆ, ದೇಹಗಳನ್ನು. ಅವನಿಗೆ ಸ್ಥಾವರ ನರ ಪಕ್ಷ್ಯಾದಿ ರೂಪಯುಕ್ತ, ಅವನೇ ಸ್ಥಾವರ ನರ. ಇದು ಯಾಕೆ ಬರುತ್ತೆ ಅಂದರೆ, ಏವಂ ನಿಯತ ಕರ್ತೃತ್ವ ಭೋಕ್ತೃತ್ವ ಶಾಲಿ ಅಂತ ಹೇಳಿದ್ರು. ಈ ರೀತಿಯಾದ ಕರ್ತೃತ್ವ ಭೋಕ್ತೃತ್ವ ಶಾಲಿಯಾದವನು, ಕರ್ತೃತ್ವ ಭೋಕ್ತೃತ್ವ ಎಲ್ಲ ಕರ್ಮಗಳನ್ನು, ಫಲಕ್ಕೆ ಸಾಧನವಾದ ಕರ್ಮಗಳನ್ನು ಮಾಡಿಕೊಂಡು ಅದರ ಫಲಗಳನ್ನು ಅನುಭವಿಸಿಕೊಂಡಿರುವಂತಹ ಇವನು ಸ್ಥಾವರ ನರ ಪಕ್ಷಿ ಮೊದಲಾದ ಅನೇಕ ರೂಪಗಳನ್ನು ಅವುಗಳನ್ನೇ ಸಂಬಂಧಿಸ್ತಾನೆ. ಅದರಿಂದ ವಿಶ್ವರೂಪ ಅಂತ ಹೇಳಿದೆ ಅವನಿಗೆ. ತ್ರಿಗುಣ ಅನ್ನೋದು ಅವನ ಗುಣಗಳನ್ನೇ ಇಲ್ಲಿ ಅರ್ಥವಾಗಿ ಹೇಳಿದ್ರು. ಸತ್ವರಜಸ್ತಮಸ್ ಮೊದಲೇ ಹೇಳಿರೋದ್ರಿಂದ ಗುಣಾನ್ವಯ ಅಂತ ಇಲ್ಲಿ ಕಾಮಕ್ರೋಧ ಲೋಭ ರೂಪ ಗುಣತ್ರಯ ಯುಕ್ತ, ಇದು ಇವನ ಗುಣಗಳನ್ನೇ ಹೇಳುತ್ತೆ. ಕಾಮ ಕ್ರೋಧ ಲೋಭ, ಇದು 3 ಮುಖ್ಯವಾದ ಗುಣಗಳು. ಯಾವುದನ್ನು ನಾವು ಬಿಡಬೇಕೋ ಅದು. ಆ 3 ಗುಣಗಳನ್ನು ಹೊಂದಿರುವವನು ತ್ರಿಗುಣ ತ್ರಿವರ್ತ್ಮ, 3 ಮಾರ್ಗಗಳಲ್ಲಿ ಹೋಗ್ತಾನವನು. ವರ್ತ್ಮ ಅಂದರೆ ಮಾರ್ಗ, ತ್ರಿವರ್ತ್ಮ ಅಂದರೆ 3 ಮಾರ್ಗಗಳಲ್ಲಿ ಸಂಚಾರ ಮಾಡ್ತಾನೆ. ಯಾವ್ಯಾವುದು ಅಂದರೆ ದೇವಯಾನ, ಪಿತೃಯಾನ, ಕಷ್ಟಗತಿ, ರೂಪ ಮಾರ್ಗತ್ರಯ ಯುಕ್ತ. 3ನೇ ಮಾರ್ಗವು ಹೇಳಲ್ಪಟ್ಟಿದೆ. ದೇವಯಾನ ಪಿತೃಯಾನಗಳು ಪ್ರಸಿದ್ಧವಾಗಿದೆ. ದೇವಯಾನ ಅನ್ನೋದು ಅರ್ಚಿರಾದಿ ಮಾರ್ಗ, ಪಿತೃಗಣ ಅನ್ನೋದು ಪಿತೃಲೋಕಗಳಿಗೆ ಹೋಗ್ತಾರೆ, ಬೇರೆ ಸ್ವರ್ಗಾದಿ ಲೋಕಗಳು ಪಿತೃಯಾನ ಅಂತ ಹೇಳಲ್ಪಟ್ಟಿದೆ. ಅದಕ್ಕೆ ಎರಡರಲ್ಲೂ ಹೋಗದೆ ಇರೋರು ಕೆಲವರು ಇಲ್ಲಿಯೇ ಇರ್ತಾರೆ, ಈ ಲೋಕದಲ್ಲಿಯೇ ದೇಹದಿಂದ ದೇಹ ಪಡೆದುಕೊಂಡಿರ್ತಾರೆ. ಅವ್ರಿಗೆ ಏನು ಅಂತ ಹೇಳಿದ್ರೆ ಕಷ್ಟಾಗತಿ ಅಂತ ಹೇಳಲ್ಪಟ್ಟಿದೆ ಉಪನಿಷತ್ತಲ್ಲಿ. ಕಷ್ಟಾಗತಿ ಅಂತ ಹೇಳಿದೆ, ಕಷ್ಟಗತಿ ಅಂತ ಹೇಳಿದ್ರು. ಇಲ್ಲಿ ಕಷ್ಟಗತಿ ರೂಪ ಮಾರ್ಗತ್ರಯ ಯುಕ್ತ, 3 ಮಾರ್ಗಗಳಿದೆ. ಒಂದು ದೇವಯಾನ, ಒಂದು ಪಿತೃಯಾನ, ಇನ್ನೊಂದು ಕಷ್ಟಾಗತಿ ಅಂತ ಉಪನಿಷತ್ತು ಹೇಳುತ್ತೆ. ಅವುಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಜನ್ಮದಿಂದ ಜನ್ಮಕ್ಕೆ, ದೇಹದಿಂದ ದೇಹಕ್ಕೆ. ಆದರೆ ದೇವಯಾನದಲ್ಲಿ ಹೋದರೆ ಮೋಕ್ಷ. ಇಲ್ಲಿ ಪಿತೃಯಾನ ಕಷ್ಟಗತಿಗಳಲ್ಲಿದ್ದರೆ ಇಲ್ಲಿಯೇ ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತಾರೆ. ಪಿತೃಯಾನದಲ್ಲಿ ಹೇಳಿರುವುದೇ ಎಲ್ಲ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿರುವಂತಹ ಅವರಿಗೆ ಹೇಳಲ್ಪಟ್ಟಿದೆ, ಜನ್ಮಗಳು ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಕಷ್ಟಗತಿ ಅನ್ನೋದು ಇಲ್ಲಿಯೇ ಉಂಟಾಗುವಂಥದ್ದು ಅವರಿಗೆ. ಪ್ರಾಣ ಸಹಚರಿತಃ ಸನ್ ಕರ್ಮಪಾಶಬದ್ಧ ಸಂಚರತಿ. ಅಂದರೆ ತ್ರಿವರ್ತ್ಮ ಪ್ರಾಣಾಧಿಪ ಸಂಚರತಿ. ಪ್ರಾಣಾಧಿಪ ಅಂದರೆ ಪ್ರಾಣ ಸಹಚರಿತಃ ಸನ್ ಕರ್ಮಪಾಶಬದ್ಧ, ಕರ್ಮಪಾಶಗಳಿಂದ ಬದ್ಧನಾಗಿ ಪ್ರಾಣದೊಡನೆ ಸೇರಿದವನಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಜನ್ಮದಿಂದ ಜನ್ಮಕ್ಕೆ, ದೇಹದಿಂದ ದೇಹಕ್ಕೆ, ಸಂಸಾರ ಅಂತ ಹೇಳುತ್ತೆ. ತನ್ನ ಕರ್ಮಗಳಿಂದಲೇ ಇದೆಲ್ಲ ಉಂಟಾಗುತ್ತೆ ಅವನಿಗೆ. ಸ್ವಕರ್ಮಭಿಹಿ ಸಂಚರತಿ ಪ್ರಾಣಾಧಿಪ ಅಂದರೆ ಗುಣಾನ್ವಯ. ಇಲ್ಲಿ ಸತ್ವರಜಸ್ತಮಸ್ಸು ಗುಣಗಳನ್ನು ಉಳ್ಳವನು, ಅವುಗಳಿಗೆ ಸಂಬಂಧಿಸುವಂತಹ ಜೀವಾತ್ಮಗಳು, ಅವರನ್ನು ಗುಣಾನ್ವಯರು ಅಂತ ಹೇಳಿರೋದು. ಫಲಕರ್ಮಕರ್ತ ತಸ್ಯ ಉಪಭೋಕ್ತ ಸಹ ವಿಶ್ವರೂಪ. ಅನೇಕ ರೂಪಗಳಲ್ಲಿ ಇಲ್ಲಿ 4 ವಿಧವಾದ ಸೃಷ್ಟಿಯಲ್ಲಿ ಶರೀರಗಳನ್ನು ತೆಗೆದುಕೊಂಡಿದ್ದಾನೆ. ತ್ರಿಗುಣ ಕಾಮಕ್ರೋಧ ಲೋಭಾದಿ ಗುಣಗಳನ್ನು ಉಳ್ಳವನಾಗಿ. ತ್ರಿವರ್ತ್ಮ ದೇವಯಾನ ಪಿತೃಯಾನ ಕಷ್ಟಗತಿ ಮೊದಲಾದ 3 ಮಾರ್ಗಗಳಲ್ಲಿ ಶರೀರದಿಂದ ಶರೀರಕ್ಕೆ ಸಂಚಾರ ಮಾಡ್ತಾ, ದೇವಯಾನ ಅರ್ಚಿರಾದಿ ಅದರಲ್ಲಿ ಹೋಗುವವನು ಶರೀರ ಬರುವುದಿಲ್ಲ, ಅವನಿಗೆ ಮೋಕ್ಷಕ್ಕೆ ಹೋಗ್ತಾನೆ. ಪ್ರಾಣಾಧಿಪ ಪ್ರಾಣ ಸಹಚರಿತನಾಗಿ
ಇಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಕರ್ಮಗಳಿಂದ ಇಲ್ಲಿ ಸಂಚಾರ ಮಾಡ್ತಾನೆ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಅವನ ಒಂದು ಪರಿಮಾಣ ಎಷ್ಟು ಅನ್ನೋದನ್ನು ಈ ಶ್ರುತಿ ಇಲ್ಲಿ ಹೇಳುತ್ತೆ. ಶ್ವೇತಾಶ್ವತರದಲ್ಲಿ 2 ಮಂತ್ರಗಳಲ್ಲಿ ಜೀವ ಪರಿಮಾಣ ಹೇಳಲ್ಪಟ್ಟಿದೆ. ಎಷ್ಟು ಅವನ ಮೆಷರ್ ಪರಿಮಾಣ. ಅಂಗುಷ್ಠ ಮಾತ್ರ ರವಿತುಲ್ಯ ರೂಪ ಸಂಕಲ್ಪ ಅಹಂಕಾರ ಸಮನ್ವಿತ ಯಹ ಸಂಕಲ್ಪ ಅಹಂಕಾರ ಸಮನ್ವಿತ ಯಹ ಅಂಗುಷ್ಠ ಮಾತ್ರ ರವಿ ತುಲ್ಯ ರೂಪ. ರವಿಗೆ ಸೂರ್ಯನಿಗೆ ಸಮಾನವಾದ ರೂಪ. ಬುದ್ಧೇಃ ಗುಣೇನ ಆತ್ಮಗುಣೇನ ಚೈವ ಬುದ್ಧೇರ್ಗುಣೇನ ಆತ್ಮಗುಣೇನ ಚೈವ ಆರಾಗ್ರಮಾತ್ರಃ ಹಿ ಅವರೋಪಿ ದೃಷ್ಟಃ ಆರಾಗ್ರಮಾತ್ರೋ ಹ್ಯವರೋಪಿ ದೃಷ್ಟಃ. ಇದನ್ನೆಲ್ಲ ಬ್ರಹ್ಮಸೂತ್ರಗಳಲ್ಲಿ ಜೀವನೋ ಅಣುವೇ ವಿಭುವೇ ಅಂತ ನಿರ್ಧಾರ ಮಾಡುವಾಗ ಈ ಮಂತ್ರಗಳನ್ನು ವಿಷಯವಾಕ್ಯವಾಗಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ಅಂಗುಷ್ಠ ಮಾತ್ರ ರವಿತುಲ್ಯ ರೂಪ, ಅಂಗುಷ್ಠ ಮಾತ್ರ ಅಂತ ಹೇಳಲ್ಪಟ್ಟಿದೆ. ಅವನಿಗೆ ಅಂಗುಷ್ಠ ಮಾತ್ರ ಪುರುಷ ಅಂತ ಹೇಳಿಬಿಟ್ಟು ಅವನು ಕಠೋಪನಿಷತ್ತಲ್ಲಿಯೂ ಬರುತ್ತೆ. ಬುದ್ಧೇಃ ಅಂತಃಕರಣಸ್ಯ ಸತ್ವರಜಸ್ತಮೋ ಲಕ್ಷಣ ಗುಣ ಕಾರಿತೇನ ಆತ್ಮಧರ್ಮಭೂತ ನಾನಾವಿಧ ಅರ್ಥ ವಿಷಯಕ ಅಧ್ಯವಸಾಯೇನ ಯುಕ್ತಃ ಬುದ್ಧೇರ್ಗುಣೇನ ಆತ್ಮಗುಣೇನ ಯುಕ್ತಃ. ಅದಕ್ಕೆ ಈ ರೀತಿ ಅರ್ಥ ಮಾಡಿದ್ರು. ಬುದ್ಧೇರ್ ಗುಣೇನ ಆತ್ಮಗುಣೇನ ಸತ್ವರಜಸ್ತಮೋ ಲಕ್ಷಣ ಗುಣ ಕಾರಿತೇನ ಆತ್ಮಧರ್ಮಭೂತ ನಾನಾವಿಧ ಅರ್ಥ ವಿಷಯಕ ಅಧ್ಯವಸಾಯೇನ ಯುಕ್ತಃ. ಆತ್ಮಧರ್ಮಭೂತವಾದ ಅನೇಕ ವಿಧವಾದ ವಿಷಯಗಳಲ್ಲಿ ಅರ್ಥ ವಿಷಯಕ ಅಧ್ಯವಸಾಯೇನ ಅನೇಕ ವಿಧವಾದ ಪ್ರಯೋಜನಗಳಲ್ಲಿ ನಿಶ್ಚಯಗಳನ್ನು ಉಂಟಾಗುತ್ತೆ ಅವನಿಗೆ. ಬುದ್ಧೇರ್ ಗುಣೇನ ಅಂತ ಹೇಳಿದ್ರೆ ಬುದ್ಧಿ ಅಂದರೆ ಅಧ್ಯವಸಾಯ ಅಂತ ಅರ್ಥ, ನಿಶ್ಚಯ ಮಾಡುವಂಥದ್ದು. ಮನಸ್ಸು ನಿಶ್ಚಯ ಮಾಡುವಾಗ ಅದಕ್ಕೆ ಬುದ್ಧಿ ಅಂತ ಹೆಸರು. ಚಿಂತನೆ ಮಾಡುವಾಗ ಚಿತ್ತ ಅಂತ ಹೇಳಲ್ಪಡುತ್ತೆ. ಅದನ್ನ ಬುದ್ಧಿ ಅನ್ನೋದು ನಿಶ್ಚಯ, ಅಧ್ಯವಸಾಯ. ಯಾವ ನಿಶ್ಚಯಗಳನ್ನು ಮಾಡ್ತಾನೆ ಅಂದರೆ ನಾನಾ ವಿಧ ಅರ್ಥ ವಿಷಯಕ ಅಧ್ಯವಸಾಯ, ವಿಧ ವಿಧವಾದ ಪ್ರಯೋಜನಗಳು. ಆ ಪ್ರಯೋಜನಗಳನ್ನು ವಿಷಯವಾಗಿ ಉಳ್ಳ ನಿಶ್ಚಯ, ಈ ಪ್ರಯೋಜನ ಬೇಕು, ಇದು ಬೇಕು, ಹಣ ಬೇಕು, ಅದು ಬೇಕು ಮೊದಲಾದ ವಿಷಯಗಳಲ್ಲಿ ನಿಶ್ಚಯ ಮಾಡ್ತಾ ಇದ್ದಾನೆ. ಇದೆಲ್ಲ ಅವನ ಆತ್ಮಧರ್ಮಭೂತದಿಂದ ಆಗುವಂತಹದ್ದು. ಆತ್ಮಕ್ಕೆ ಧರ್ಮಭೂತವಾದ ಬುದ್ಧಿ, ಧರ್ಮಭೂತ ಜ್ಞಾನದಲ್ಲಿ ನಿಶ್ಚಯವನ್ನೆಲ್ಲ ಸಂಕಲ್ಪವನ್ನು ಮಾಡ್ತಾನವನು. ಅದರೊಂದಿಗೆ ಹೊಂದಿರುವವನು, ಇದನ್ನು ಮಾಡ್ತಾ ಇರುವವನು ಅಂತ ಅರ್ಥ. ತತ್ಕಾರ್ಯೇಣ ತತ್ತತ್ ಫಲ ಸಂಕಲ್ಪೇನ ಆಯಾ ಫಲಗಳ ಪಡೆದುಕೊಳ್ಬೇಕು ಅನ್ನುವ ಸಂಕಲ್ಪದಿಂದ ಸಂಕಲ್ಪ ಅಹಂಕಾರ ಸಮನ್ವಿತ ಯಹ ಅಂತ ಹೇಳುತ್ತೆ. ಆಢ್ಯ ಅಭಿಜನವಾನಸ್ಮಿ ಇತಿ ಅಹಂಕಾರೇಣ ಯುಕ್ತ ಸನ್. ಆಢ್ಯ ಅಂದರೆ ನಾನು ಬಹಳ ಶ್ರೇಷ್ಠ, ನಾನು ಧನವಂತ ಅಂತ ಅರ್ಥ. ಆಢ್ಯನು ಧನವಂತನಾಗಿದ್ದೇನೆ, ಬಹಳ ಶ್ರೀಮಂತ ನಾನು. ಅಭಿಜನವಾನ್ ಒಳ್ಳೆಯ ಶ್ರೇಷ್ಠ ಜನ್ಮದಲ್ಲಿ ಇದ್ದೇನೆ ಮೊದಲಾದದೆಲ್ಲ. ಅಭಿಜಾತ್ಯ ಅನ್ನೋದು ಒಳ್ಳೆಯ ವಂಶದಲ್ಲಿ ಹುಟ್ಟಿರುವಂತಹದ್ದು. ಅಭಿಜನವಾನ್ ಅಸ್ಮಿ, ನನ್ನ ವಂಶ ಏನು, ಹಿರಿಮೆ ಏನು, ನನ್ನ ಶ್ರೀಮಂತಿಕೆ ಏನು, ಹೀಗೆ ಅಹಂಕಾರದಿಂದ ಅಹಂಕಾರೇಣ ಯುಕ್ತ ಸನ್. ಆತ್ಮವತಿ ಸಪ್ರಕಾಶ, ಸಪ್ರಕಾಶನಾದ ಅಂಗುಷ್ಠ ಮಾತ್ರಂ ಪುರುಷಂ ನಿಶ್ಚಕರ್ಷ ಯಮೋ ಬಲಾತ್. ಯಮನು ಯಮನ ಒಂದು ಮಾತಿನಲ್ಲಿಯೂ ಇದು ಬರುತ್ತೆ. ಅಂಗುಷ್ಠ ಮಾತ್ರಂ ಪುರುಷಂ ಅಂತ ಅಲ್ಲಿಯೂ ಒಂದು ಪ್ರಮಾಣವನ್ನು ತೆಗಿತಾರೆ. ಯಮನ ಮಾತು ಬರುತ್ತೆ ಅಂತ ಹೇಳಿ. ಇತ್ಯುಕ್ತ ರೀತಿಯ ಅಂಗುಷ್ಠ ಪರಿಮಾಣ ಶಾಸ್ತ್ರೇಷು ದೃಷ್ಟ. ಶಾಸ್ತ್ರಗಳಲ್ಲಿ ಅಂಗುಷ್ಠ ಪರಿಮಾಣನಾಗಿ ಇವನು ಕಂಡು ಬರ್ತಾ ಇದ್ದಾನೆ ಅಂತ ಹೇಳಿದ್ರು. ಅಂದರೆ ಇವನಿಗೆ ಒಂದು ಹೆಬ್ಬೆರಳಿನ ಗಾತ್ರ ಅಂತ ಹೇಳಲ್ಪಟ್ಟಿದೆ. ಹೆಬ್ಬೆರಳಿನ ಗಾತ್ರ ಅಂದರೆ ಅದು ಬಹಳ ಸೂಕ್ಷ್ಮನಾಗಿದ್ದಾನೆ ಅಂತ ಅರ್ಥ. ಅದಕ್ಕೆ ಅಂಗುಷ್ಠ ಅಂತ. ಇವನು ಯಾಕೆ ಅಂತ ಹೇಳಿದ್ರೆ ಜ್ಞಾನ ಸ್ವರೂಪ. ಇವನು ಜ್ಞಾನ ಸ್ವರೂಪಕ್ಕೆ ಒಂದು ಪರಿಮಾಣವನ್ನು ಹೇಳೋಕ್ಕಾಗೋದಿಲ್ಲ. ಪ್ರಕೃತಿ ಆದರೆ, ಮ್ಯಾಟರ್ ಆದರೆ ಹೇಳ್ಬೋದು. ಮೆಟೀರಿಯಲ್, ಯಾವುದೇ ಮೆಟೀರಿಯಲ್ ಆದರೂ ಕೂಡ ಅದಕ್ಕೆ ಒಂದು ಮೆಷರ್ ಹೇಳ್ಬೋದು. ಇಷ್ಟು ಇಂಚು, ಇಷ್ಟು ಸೆಂಟಿಮೀಟ್ರು, ಇಷ್ಟು ವೆಯ್ಟ್ ಇದೆ ಮೊದಲಾದದ್ದೆಲ್ಲ ಹೇಳ್ಬೋದು. ಆದರೆ ಅದರ ತೂಕವೇನೋ ಅಳತೆ ಎಲ್ಲ ಹೇಳ್ಬೋದಲ್ಲ. ಆದರೆ ಜ್ಞಾನ ಸ್ವರೂಪವಾದ ಪದಾರ್ಥಕ್ಕೆ ಹೇಳೋಕ್ಕಾಗೋದಿಲ್ಲ. ಹಾಗೆ ಜೀವಾತ್ಮನು ಜ್ಞಾನ ಸ್ವರೂಪ. ಅವನು ಆ ಪದಾರ್ಥಕ್ಕೆ ಇಷ್ಟು ಅಳತೆ ಹೇಳೋಕ್ಕಾಗೋದಿಲ್ಲ. ಎಷ್ಟು ಉದ್ದ ಅಗಲ, ಎಷ್ಟು ತೂಕ ಇದೆ, ಎಷ್ಟು ಭಾರ ಮೊದಲಾದದೆಲ್ಲ ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿ ಅಂಗುಷ್ಠ ಮಾತ್ರ ಅಂತ ಒಂದು ಪರಿಮಾಣ ಹೇಳಿರೋದು ಸೂಕ್ಷ್ಮ ಅನ್ನುವ ಅರ್ಥ ತೆಗೆದುಕೋಬೇಕು.
ಶಾಸ್ತ್ರದಲ್ಲಿ. ಆ ರೀತಿ ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಆ ಪರಮ ಜೀವಾತ್ಮನ ಸ್ವರೂಪವನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಅಂಗುಷ್ಟ ಮಾತ್ರ ಇತಿ ಬುದ್ಧೇ ಗುಣೇನ ಅಂದರೆ ಅಂತಃಕರಣ ಮನಸ್ಸಿನ ಸತ್ವರಜಸ್ತಮೋ ಲಕ್ಷಣ ಗುಣಕಾರಿತೇನ. ಸತ್ವರಜಸ್ಸು ತಮಸ್ಸು ಇರುವಂತಹ ಅಂತಃಕರಣ ಅಂತ ಹೇಳುವ ಮನಸ್ಸು ಅದು ಪ್ರಾಕೃತವಾದದ್ದು. ಸತ್ವರಜಸ್ತಮಸ್ಸು ಗುಣಗಳಿಂದ ಮಾಡಲ್ಪಟ್ಟ ಆತ್ಮಧರ್ಮಭೂತ ನಾನಾ ವಿಧ ಅರ್ಥ ವಿಷಯಕ ಅಧ್ಯವಸಾಯನ. ಆತ್ಮಗುಣೇನ ಅಂತ ಹೇಳಿದಾಗ ಬುದ್ಧೇರ್ ಗುಣೇನ ಆತ್ಮಗುಣೇನ. ಆತ್ಮಗುಣ ಅನ್ನೋದು ಸಂಕಲ್ಪ, ಜ್ಞಾನದಲ್ಲಿ ಬರುವಂಥ ಧರ್ಮಭೂತ ಜ್ಞಾನದಿಂದ ಮಾಡುವ ಅಧ್ಯವಸಾಯ ಅಂತ ಹೇಳುವಂಥದ್ದು ನಿಶ್ಚಯ. ಯಾವ ಬೇಕಾದ 4 ವಿಧ ಪುರುಷಾರ್ಥಗಳಲ್ಲಿ ತ್ರಿವಿಧ ಪುರುಷಾರ್ಥದಲ್ಲಿಯೇ ಇರ್ತಾರೆ. ಅದರಲ್ಲಿ ಆತ್ಮಧರ್ಮಭೂತವಾದ ಜ್ಞಾನದಿಂದ ಅನೇಕ ವಿಧವಾದ ಪ್ರಯೋಜನಗಳನ್ನು ಪಡೆಯಬೇಕು ಅಂತ ಸಂಕಲ್ಪಗಳನ್ನು ಮಾಡಿಕೊಂಡು ಆಯಾ ಕಾರ್ಯಗಳಿಂದ ಆಯಾ ಫಲಗಳನ್ನು ಪಡೆದುಕೊಳ್ಬೇಕು ಅಂತ ಸಂಕಲ್ಪದಿಂದ ಅವನಿಗೆ ಒಂದು ಅಹಂಕಾರ ಉಂಟಾಗುತ್ತೆ. ನಾನು ಬಹಳ ಶ್ರೀಮಂತನಾಗಿದ್ದೇನೆ, ಒಳ್ಳೆಯ ವಂಶದಲ್ಲಿದ್ದೇನೆ ಮೊದಲಾದ ಅಹಂಕಾರಗಳನ್ನು ಉಂಡವನಾಗಿ ಅವನು ಪ್ರಕಾಶಿಸ್ತಾ ಇದ್ದಾನೆ ಅಂತ ಹೇಳಿ ರವಿತುಲ್ಯ ರೂಪ ಹಾಗೆ ಈ ಥರ ಹೇಳಿದ್ರು ಆತ್ಮೋತ್ಸವ ಪ್ರಕಾಶ ಅಂತ ಪ್ರಕಾಶಿಸ್ತಾ ಇದ್ದಾನೆ ಅಂತ. ಅಂಗುಷ್ಟ ಮಾತ್ರಂ ಪುರುಷಂ ನಿಶ್ಚಕರ್ಷ ಅಂತ ಹೇಳೋ ಹಾಗೆ ಅಂಗುಷ್ಟ ಮಾತ್ರ ಇಲ್ಲಿಯೂ ಅಂಗುಷ್ಟ ಮಾತ್ರ ಅಂತ ಹೇಳಿದೆ. ಅದಕ್ಕೆ ಇನ್ನೊಂದು ಸಂವಾದಿ ವಾಕ್ಯವನ್ನು ತೆಗೆದರು. ಹೇಳಿದಂಗೆ ಅಂಗುಷ್ಟ ಪರಿಮಾಣ ಶಾಸ್ತ್ರೇಷು ದೃಷ್ಟ ತಥೋಪಿ ಅವರಹ ಹೀನ ಪರಿಮಾಣ ಆರಾಗ್ರಮ ಹತ್ರ ಇತ್ಯಪಿ ದೃಷ್ಟ. ಶಾಸ್ತ್ರಗಳಲ್ಲಿ ಅಂಗುಷ್ಟ ಮಾತ್ರ ಅಂತ ಹೇಳಿದೆಯಲ್ಲ, ಅದಕ್ಕಿಂತ ಕಡಿಮೆ ಅವನ ಪರಿಮಾಣ ಅಂತಲೂ ಹೇಳಲ್ಪಟ್ಟಿದೆ. ಆರಾಗ್ರ ಮಾತ್ರೋ ಹಿ ಅವರಹ ಅಪಿ ದೃಷ್ಟ. ಅವರಹ ಅಂದರೆ ಅದಕ್ಕಿಂತ ಕಡಿಮೆಯಾದವನು ಅಂತ ಅರ್ಥ. ಪರ ಅವರ ಅದಕ್ಕಿಂತ ಕಡಿಮೆಯಾದ ಪರಿಮಾಣವುಳ್ಳವನಾಗಿಯೂ. ಆರಾಗ್ರ ಅಂದರೆ ಒಂದು ಮೊಳೆ ಮನುಷ್ಯದ ಒಂದು ಆಯುಧ ಅಥವಾ ಮೊಳೆ, ಅದರ ಮೊನಚಿದೆಯಲ್ಲ ಅದರ ತುದಿಯಂತೆ ಅದರ ಅಗ್ರದಂತೆ ಇರುವಂತಹ ಒಂದು ಮೊಳೆಯ ಅಗ್ರ ಏನಿದೆಯೋ ಅಷ್ಟೇ ಅವನ ಪರಿಮಾಣ ಹೇಳಿ ಅಂಗುಷ್ಟಕ್ಕಿಂತ ಇನ್ನೂ ಕಡಿಮೆಯಾದ ಪರಿಮಾಣ ಅಂತಲೂ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ದೃಷ್ಟ ಅಂದರೆ ದರ್ಶನ. ದೃಷ್ಟ ಅಂದರೆ ಎಲ್ಲಿ ಕಾಣಲ್ಪಟ್ಟಿದ್ದಾನೆ, ಯಾರು ಕಾಣ್ತಾರೆ ಜೀವಾತ್ಮನ ಪರಿಮಾಣವನ್ನು, ಶಾಸ್ತ್ರಗಳಲ್ಲಿ ಕಂಡು ಬರುತ್ತೆ. ಹಾಗೆ ಶಾಸ್ತ್ರೇಷು ದೃಷ್ಟ ಅಂತ ಅರ್ಥ. ಶಾಸ್ತ್ರಗಳಲ್ಲಿ ಅವನ ಪರಿಮಾಣವನ್ನು ಹೇಳುವಂತಹ ಮಂತ್ರ ಇಲ್ಲಿ. ಅಂದರೆ ಇದಕ್ಕೆ ತುಮೂರು ಸ್ವಾಮಿಗಳು ಸ್ವಲ್ಪ ವ್ಯಾಖ್ಯಾನ ಮಾಡ್ತಾರೆ ಇದಕ್ಕೆ. ಏವಂ ದೇವೈಹಿ ಋಷಿವಿಶ್ಚ ಕ್ರಿಯಮಾಣಂ, ದೇವತೆಗಳು ಮತ್ತು ಋಷಿಗಳಿಂದ ಮಾಡಲ್ಪಟ್ಟುವಂತಹ ಅಹಂ ಬ್ರಹ್ಮಾಸ್ಮಿ ಇತಿ ಉಪಾಸನಂ ನ ಜೀವ ಬ್ರಹ್ಮ ಅದ್ವೈತ ಪರಂ ಬ್ರಹ್ಮಣ ಮಹತಾ ಜೀವಸ್ಯ ಅತ್ಯಂತ ಅಣೋಹೋ ಐಕ್ಯ ಅಯೋಗಾತ್. ಬ್ರಹ್ಮನು ಮಹತ್ತಾದವನು. ಇಲ್ಲಿಯ ಮಂತ್ರಗಳಲ್ಲಿ ಬಂತು, ಹಿಂದಿನ ಮಂತ್ರದಲ್ಲಿ ಮಹಾತ್ಮ ಅಂತ ಬಂತು, ಅಲ್ಲಿ ಸರ್ವಾಧಿಪತ್ಯಂ ಕುರುತೆ ಮಹಾತ್ಮ ಮೊದಲಾದೆಲ್ಲ ಬಂತು. ಇಲ್ಲಿ ಅವನಿಗೆ ಆರಾಗ್ರ ಮಾತ್ರ ಅವರಹ ಅಂಗುಷ್ಟ ಮಾತ್ರ ಮೊದಲಾದದ್ದು ಅವನ ಒಂದು ಸೂಕ್ಷ್ಮ ಪರಿಮಾಣವು ಹೇಳಲ್ಪಟ್ಟಿದೆ. ಆದ್ದರಿಂದ ಅತ್ಯಂತ ಅಣುವಾದ ಇವನಿಗೂ ಮಹಾನಾದ ಬ್ರಹ್ಮನಿಗೂ ಐಕ್ಯ ಅನ್ನೋದು ಯೋಗವಿಲ್ಲ, ಸರಿಯಾದ ಅದು ಸಾಧ್ಯವಿಲ್ಲ ಅದು. ಆದ್ದರಿಂದ ಕಿಂತು ಶರೀರಾತ್ಮಭಾವಾಯತ್ತ ವಿಶಿಷ್ಟ ಐಕ್ಯ ಪರಂ ಇತಿ ಉತ್ಪಾದಯಿತು ಜೀವಾಣುತ್ವ ಉಪದಿಶ್ಯತೆ ಗುಣಾನ್ವಯ ಇತ್ಯಾದಿನ. ಅದನ್ನು ಹೇಳೋದಕ್ಕೆ ಇಲ್ಲಿ ಹೇಳಲ್ಪಟ್ಟಿದೆ. ಯಾಕೆ ಅಂದರೆ ಹಿಂದಿನ ಮಂತ್ರದಲ್ಲಿ ಹೇಳಿದಾಗ ದೇವತೆಗಳು ಋಷಿಗಳು ಎಲ್ಲರೂ ಅವನನ್ನು ಉಪಾಸನೆ ಮಾಡಿದ್ರು, ಅವನನ್ನು ತಿಳಿದು ಅಂತ ಹೇಳಿದಾಗ ಇಲ್ಲಿ ತನ್ಮಯಾ ಅಮೃತ ಬಭೂಹು ಅಂತ ಹೇಳಲ್ಪಡ್ತು. ತದ್ವಿದುಸ್ತೆ ತನ್ಮಯಾ ಅಂದಾಗ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅರ್ಥ. ಅದು ತನ್ಮಯರಾಗಿ ಅಂದರೆ ನಾನೇ ಬ್ರಹ್ಮ ಅನ್ನುವ ಅದರಲ್ಲಿಯೇ ಮುಳುಗಿ ಅಂತ ಅರ್ಥ. ನಾನೇ ಬ್ರಹ್ಮ ಅನ್ನುವಂತಹ ಒಂದು ಅನುಸಂಧಾನದಿಂದ ಅದರಲ್ಲಿ ನಾನೇ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಐಕ್ಯವಲ್ಲ, ಅಲ್ಲಿ ಶರೀರಾತ್ಮಭಾವದಿಂದಲೇ ಅನ್ನೋದನ್ನು ಉಪನಿಷತ್ತು ಸ್ಪಷ್ಟವಾಗಿ ತಿಳಿಸ್ಬೇಕಲ್ಲ. ಆದ್ದರಿಂದ ಆ ಪರಮಾತ್ಮನನ್ನ ಪ್ರರೂಪವನ್ನು ಹೇಳಿ ಅವನನ್ನು ತಿಳಿದವರು ಅವನಲ್ಲಿ ತನ್ಮಯರಾಗ್ತಾರೆ, ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡಿ ಅಂತ ಹೇಳಿ. ಆದಾದ ಮೇಲೆ ಜೀವನು ಅಣುಪರಿಮಾಣ ಈ ತನ್ಮಯ ಅನ್ನೋದಕ್ಕೆ ಐಕ್ಯ ಅರ್ಥವಲ್ಲ ಅನ್ನೋದಕ್ಕೆ ಇವನ ಬಹಳ ಸೂಕ್ಷ್ಮ ಸ್ವರೂಪನಾದವನು ಅನ್ನೋದು ಹೇಳೋದಕ್ಕೋಸ್ಕರ ಅಂಗುಷ್ಟ ಅನ್ನೋದು ಮಂತ್ರವು ಬಂದಿದೆ ಅಂತ ಉಪನಿಷತ್ ಉತ್ತಮೂರು ಸ್ವಾಮಿಗಳು ತಿಳಿಸ್ತಾರೆ ಇಲ್ಲಿ.
ಅರ್ಥವನ್ನು. ಆದ್ದರಿಂದ ಇಲ್ಲಿ ಬ್ರಹ್ಮಣ ಮಹತ ಜೀವಸ್ಯ ಅತ್ಯಂತ ಅಣು ಐಕ್ಯ ಅಯೋಗಾತ್ ಕಿಂತು ಶರೀರಾತ್ಮಭಾವಾಯತ್ತ ವಿಶಿಷ್ಟ ಐಕ್ಯ ಪರಂ ಇತಿ ವ್ಯುತ್ಪಾದಯಿತು ಜೀವಾಣುತ್ವಂ ಉಪದಿಶ್ಯತೆ ಗುಣಾನ್ವಯ ಇತ್ಯಾದಿನ. ಗುಣಗಳನ್ನೇ ಅನ್ವಿತನಾದವನು. ತತ್ರ ಪರಮಾತ್ಮವತೆ ಅಸ್ಯ ವಿಭುತ್ವಂ ನ ಸ್ವೀಕಾರ್ಯಂ. ಪರಮಾತ್ಮನಂತೆ ಇವನು ವಿಭುವಲ್ಲ. ಕರ್ಮಬಲ ಭೋಗಾರ್ಥ ಉತ್ಕ್ರಾಂತಿ ಅನೇಕ ಲೋಕ ಗತ್ಯಾಗತೀನಾಂ. ಇದು ಕೂಡ ಇಲ್ಲಿ ಉಪನಿಷತ್ತಲ್ಲಿ ಹೇಳಿದೆ. ಉತ್ಕ್ರಾಂತಿ ಗತ್ಯಾಗತೀನಾಂ ಅಂತಾನೆ ಸೂತ್ರವಿದೆ. ದೇಹದಿಂದ ಉತ್ಕ್ರಮಣ ಹೇಳಲ್ಪಟ್ಟಿದೆ. ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂಜ್ಯೋತಿ ಉಪಸಂಪದ್ಯ. ಈ ದೇಹವನ್ನು ಬಿಟ್ಟು ಎದ್ದು ಮೇಲೆ ಹೋಗಿ ಪರಮಾತ್ಮನನ್ನು ಹೋಗಿ ಸೇರಿ ಪರಂಜ್ಯೋತಿ ಉಪಸಂಪದ್ಯ ತೇನ ರೂಪೇಣ ಅಧಿನಿಷ್ಪದ್ಯತೆ ಹೇಳುವಾಗ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಅವನಿಗೆ ಉತ್ಕ್ರಮಣ ಹೇಳಿದೆ. ಜೀವಾತ್ಮನಿಗೆ ದೇಹದಿಂದ ಬಿಟ್ಟು ಹೊರಡ್ತಾನೆ ಅಂದರೆ ಆ ಹೊರಡೋದು ಮತ್ತೆ ಗತಿ ಆಗತಿ ಎಲ್ಲ ಹೇಳಿದೆ. ಬೇರೆ ಲೋಕಕ್ಕೆ ಹೋಗ್ತಾನೆ, ಮತ್ತೆ ಬರ್ತಾನೆ. ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳುವಾಗ ಸ್ವರ್ಗಾದಿ ಲೋಕಗಳಿಗೆ ಹೋಗಿ ಅಭ್ರವಾಗ್ತಾನೆ, ಧೂಮವಾಗ್ತಾನೆ, ಅಭ್ರವಾಗ್ತಾನೆ, ಮಳೆಯಾಗಿ ಬಂದು ವ್ರೀಹಿಯಲ್ಲಿ ಸೇರಿ, ಹೀಗೆ ಅವನಿಗೆ ಒಂದು ಗತಿ ಹೇಳಲ್ಪಟ್ಟಿದೆ. ಆ ಗತಿ ಮೊದಲಾದದ್ದೆಲ್ಲ ಇದೆಲ್ಲ ಸ್ವರೂಪದಲ್ಲಿಯೇ ಆಗಬೇಕು. ಆದ್ದರಿಂದ ಅವನಿಗೆ ಅಣುಸ್ವರೂಪನು ಅನ್ನೋದನ್ನ ಉತ್ಕ್ರಾಂತಿ ಗತ್ಯಾಗತೀನ ಅಂತ ಸೂತ್ರ, ಬ್ರಹ್ಮಸೂತ್ರದಲ್ಲಿ ಜೀವಸ್ವರೂಪವನ್ನು ನಿರ್ಣಯ ಮಾಡುವಂತಹ ಸಮಯದಲ್ಲಿ ಅವನು ವಿಭುವಲ್ಲ, ಅಣು ಅಂತ ಹೇಳಲ್ಪಟ್ಟಿದೆ. ಅದನ್ನು ಪರಮಾತ್ಮನಂತೆ ವಿಭುತ್ವವಿಲ್ಲ ಅವನಿಗೆ. ಕರ್ಮಫಲ ಭೋಗಾರ್ಥ ಉತ್ಕ್ರಾಂತಿ ಅನೇಕ ಲೋಕ ಗತ್ಯಾಗತೀನಾಂ. ಲೋಕಗಳಿಗೆಲ್ಲ ಹೋಗೋದು ಬರೋದು ಇದೆಲ್ಲ ಇರೋದ್ರಿಂದ ಸಂಪ್ರತಿಪನ್ನತ್ವಾತ್ ಇತಿ ಚೆನ್ನಾಗಿ ತಿಳಿದು ಬರುತ್ತೆ ಅಣುತ್ವ ಅನ್ನೋದು. ಪರಮ ಮಹತ್ವ ನಿರಾಸಹ ಪ್ರಥಮ ಮಂತ್ರೇಣ ಕ್ರಿಯತೆ. ಪರಮ ಮಹತ್ವ ಅಂತ ಪರಮ ಮಹತ್ ಅಂತ ಹೇಳಿದ್ರೆ ವಿಭು ಅಂತ ಅರ್ಥ. ನೈಯಾಯಿಕರು ಆ ಶಬ್ದವನ್ನು ಉಪಯೋಗಿಸ್ತಾರೆ. ಅವರ ಪಾರಿಭಾಷಿಕ ಶಬ್ದ ಅದು ಪರಮ ಮಹತ್ ಅಂತ ಹೇಳಿ ವಿಭು ಅಂತ ಅರ್ಥ. ಅದಕ್ಕೆ ಅವ್ರು ಹೇಳ್ತಾರೆ ಅಣು ಆಗಿರಬೇಕು, ಇಲ್ಲ ಮಧ್ಯ ಪರಿಮಾಣ, ಇಲ್ಲ ಪರಮ ಮಹತ್ತು. 3 ಪರಿಮಾಣಗಳನ್ನು ಹೇಳ್ತಾರೆ ಅವರು. ಅಣು ಅಂತ ಹೇಳಿದ್ರೆ ಅದಕ್ಕಿಂತ ಕಡಿಮೆ ಇರೋದಿಲ್ಲ. ಆದ್ದರಿಂದ ಜಗತ್ತಿಗೆ ಯಾವುದು ಕಾರಣ ಅಂದರೆ ಪರಮಾಣುಗಳೇ ಕಾರಣ ಅಂದರು. ಪರಮಾಣು ಅದುವೇ ಪರಮ ಅಣು, ಇದು ಪರಮ ಮಹತ್. ಅದು ಇನ್ನೊಂದು ಎಂಡ್. ಅದು ಪರಮ ಮಹತ್ ಅನ್ನೋದು ವಿಭು, ಪರಮಾಣು ಅನ್ನೋದು ಎಲ್ಲದಕ್ಕಿಂತ ಸಣ್ಣದಾಗಿರೋದು. ಅದಾದಮೇಲೆ ಅಣು ಮತ್ತು ಮಧ್ಯಮ ಪರಿಮಾಣ ಮೊದಲಾದದೆಲ್ಲ ಬರುತ್ತೆ. ಹಾಗೆ ಅದು ನೈಯಾಯಿಕರು ಉಪಯೋಗಿಸುವಂತಹ ಶಬ್ದಗಳು. ಪರಮಾಣುವೇ ಜಗತ್ಕಾರಣ ಅಂದರೆ ಅದಕ್ಕಿಂತ ಕಡಿಮೆ ಆಗಿರೋದು ಯಾವುದೂ ಇಲ್ಲ. ಅದು ಯಾವುದರ ಕಾರಣವೂ ಕಾರ್ಯವೂ ಅಲ್ಲ. ಅದರಿಂದಲೇ ಎಲ್ಲ ಸೃಷ್ಟಿಯಾಗುತ್ತೆ. ಪರಮಾಣು ಕಾರಣವಾದಿಗಳು ವೈಶೇಷಿಕರು ಅದನ್ನು ಬ್ರಹ್ಮಸೂತ್ರದಲ್ಲಿ ನಿರಸನ ಮಾಡ್ತಾರೆ, ಅದು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು. ಆದ್ದರಿಂದ ಇವನು ಪರಮ ಮಹತ್ವ ಅಲ್ಲ ಅಂದರೆ ವಿಭು ಅಲ್ಲ ಅನ್ನೋದು ಮೊದಲ ಮಂತ್ರದಲ್ಲಿ ಮಾಡಲ್ಪಡುತ್ತೆ ಅಂದರು ಇಲ್ಲಿ. ಅದಾದ ಮೇಲೆ ಅವನಿಗೆ ಪರಿಮಾಣ ಏನು ಅಂತ ಹೇಳಿದ್ರೆ ಮಧ್ಯಮ ಪರಿಮಾಣವಾಗಲಿ ಅಂತ ಹೇಳಿದ್ರೆ ಭವತು ತರ್ಹಿ ಮಧ್ಯಮ ಪರಿಮಾಣ. ಪರಮಾಣುಗೂ ಪರಮ ಮಹತ್ತಿಗೂ ಮಧ್ಯ ಯಾವುದಾದ್ರು ಒಂದು ಪರಿಮಾಣ ಇರ್ಬೋದಲ್ಲ, ಯಾವುದಾದ್ರೂ ಒಂದು ಮೆಷರ್ ಯಾಕೆ ಹೇಳಬಾರ್ದು ಅವನಿಗೆ ಅಳತೆಯನ್ನು. ನಚ ತದಾ ಸಾವಯವತ್ವಾತ್ ಅನಿತ್ಯತ್ವಾಪತಿ ಇತಿ ವಾಚ್ಯಂ. ಯಾಕೆ ಅಂದರೆ ಹಾಗಾದರೆ ಅವನಿಗೆ ಮಧ್ಯದಲ್ಲಿರುವ ಎಲ್ಲಕ್ಕೂ ಸಾವಯವವಾಗುತ್ತೆ. ನೈಯಾಯಿಕರು ವೈಶೇಷಿಕರು ಅವರು ಹೇಳುವಾಗ ಪರಮಾಣು ಅನ್ನೋದು ನಿರವಯವಿ, ಪರಮ ಮಹತ್ ಅನ್ನೋದು ನಿರವಯವಿ. ಆದ್ದರಿಂದ ಈಗ ವಿಭು ಆಕಾಶ ವಿಭು ಅಂತ ಹೇಳಿದ್ರು. ಆಕಾಶಕ್ಕೆ ಅವಯವಗಳಿಲ್ಲ. ಯಾಕೆ ಅಂದರೆ ಅದು ಪರಮ ಮಹತ್ತು, ವಿಭು ಆಗಿದೆ. ಅವಯವಗಳಿಲ್ಲ, ಪಾರ್ಟ್ಸ್ ಇಲ್ಲ, ಅದಕ್ಕೆ ಪಾರ್ಟ್ಲೆಸ್ಸು. ಪರಮಾಣುವು ಹಾಗೆಯೇ ಪಾರ್ಟ್ಲೆಸ್ಸು, ಅದು ಕೂಡ ಎಲ್ಲಕ್ಕಿಂತ ಸೂಕ್ಷ್ಮವಾದದ್ದು, ನಿರವಯವಿ. ಮಧ್ಯ ಇರೋ ಎಲ್ಲದಕ್ಕೂ ಅವಯವಗಳಿದೆ. ಯಾವ್ಯಾವುದು ಅವಯವ ಇದೆಯೋ ಯದ್ಯತ್ ಸಾವಯವಂ ತತ್ತತ್ ಅನಿತ್ಯಂ. ಅದು ಉತ್ಪನ್ನವಾಗಬೇಕು. ಅವಯವಗಳೆಲ್ಲ ಸೇರಿದಾಗ ಅವಯವಿ ಆಗುತ್ತೆ. ಅವುಗಳು ಇನ್ನೊಂದು ಕೆಲವು ಅವಯವಗಳು ಸೇರಿದ್ರೆ ಇನ್ನೊಂದು ಅವಯವಿ ಆಗುತ್ತೆ. ಹೀಗೆ ಸೃಷ್ಟಿಯಲ್ಲಿ ಮೊದಕ್ಕಿಂತ ದೊಡ್ಡದು ಹೀಗೆಲ್ಲ ಬರುತ್ತೆ. ಎಲ್ಲ ಪದಾರ್ಥಗಳ ಸೃಷ್ಟಿಯಾಗುತ್ತೆ. ಪರಮಾಣುಗಳು ಮೂಲ ಕಾರಣ ಅಂತ ಹೇಳಿದ್ರು. ನಿರವಯವಿ ಪರಮಾಣ ಹೇಗೆ ಸೇರುತ್ತೆ 2 ಪರಮಾಣುಗಳು ಅನ್ನೋದೇ ಮೂಲ ಪ್ರಶ್ನೆ ಅಲ್ಲಿ. ಅದಕ್ಕೆ ಉತ್ತರ ಇಲ್ಲ. ಸೇರ್ಬಿಡುತ್ತೆ ಹೇಗೋ ಅಂತ ಹೇಳಿದ್ರು. ಅದ್ರ ಮುಂದೆ ಎಲ್ಲ ಸೃಷ್ಟಿಯಾಗುತ್ತೆ ಅಂತ. ಆದರೆ ಇದು ನಮಗೆ ಬೇಕಾಗಿರೋದು ಏನು ಅಂದರೆ ಮಧ್ಯಮ ಪರಿಮಾಣ ಆಗೋದೆಲ್ಲವೂ ಕೂಡ ಸಾವಯವವಾಗಿಬಿಡುತ್ತೆ.
ಪಾರ್ಟ್ಸ್ ಇರುತ್ತೆ. ಅದಕ್ಕೆ ಮಧ್ಯಮ ಪರಿಮಾಣ ಇದ್ದರೆ ಇಂಟರ್ಮೀಡಿಯೇಟ್ ಮೆಷರ್ಸ್ ಯಾವ್ಯಾವ್ದು ಇದೆಯೋ ಅದೆಲ್ಲವೂ ಕೂಡ ಅತ್ಯಂತ ಸೂಕ್ಷ್ಮವಾದದ್ದಕ್ಕೆ ಅವಯವಗಳಿಲ್ಲ, ಅತ್ಯಂತ ವಿಭುವಾದದಕ್ಕೂ ಅವಯವಗಳಿಲ್ಲ. ಇದು ಮಧ್ಯ ಇರೋದೆಲ್ಲ ಕಾರ್ಯಗಳು. ಎಲ್ಲ ಸೃಷ್ಟಿಯಾಗುತ್ತೆ, ಎಲ್ಲ ಬದಲಾಗ್ತಾ ಇರುತ್ತೆ, ಪರಿಣಾಮ ಹೊಂದುತ್ತೆ, ಉತ್ಪನ್ನವಾಗುತ್ತೆ, ನಾಶವಾಗುತ್ತೆ, ಉತ್ಪನ್ನವಾಗುತ್ತೆ, ಹೀಗೆ ಆಗ್ತಾ ಇರುತ್ತೆ. ಆದ್ದರಿಂದ ಅವನಿಗೆ ಅನಿತ್ಯ ಆಗ್ಬಿಡ್ತಾನಲ್ಲ ಜೀವಾತ್ಮ. ಪರಮ ಮಹತ್ ಅಲ್ಲ ಅಂತ ಹೇಳಾಯಿತು. ಪರಮಾತ್ಮನಂತೆ ಪರಮ ಮಹತ್ ಅಲ್ಲ ಇವನು. ಆದರೆ ಮಧ್ಯಮ ಪರಿಮಾಣ ಯಾಕೆ ಹೇಳಬಾರ್ದು ಅಂತ ಹೇಳಿದ್ರೆ ಸಾವಯವ ಆಗ್ತಾನೆ ಅಂದರೆ ಇಲ್ಲ, ಹಾಗೆ ಆಗುವುದಿಲ್ಲ. ಯಾಕೆ ಅಂದರೆ ವೈಕುಂಠದಲ್ಲಿ ಬೇಕಾದಷ್ಟು ಪದಾರ್ಥಗಳಿದೆ, ಸಾವಯವಗಳು, ಅದೆಲ್ಲ ಮಧ್ಯಮ ಪರಿಮಾಣ. ಅಲ್ಲಿ ಯಾವುದಕ್ಕೂ ಅನಿತ್ಯತ್ವ ಬರೋದಿಲ್ವಲ್ಲ. ಪರಮಪದದಲ್ಲಿ ಹೇಳುವಾಗ ಎಲ್ಲ ಹೇಳಲ್ಪಟ್ಟಿದೆ. ಒಂದು ವೃಕ್ಷವಿದೆ, ಒಂದು ತಟಾಕವಿದೆ, ಎಲ್ಲ ಹೇಳಲ್ಪಟ್ಟಿದೆ ಉಪನಿಷತ್ತುಗಳಲ್ಲಿ. ವೃಕ್ಷ ತಟಾಕ ಎಲ್ಲ ಕಾರ್ಯಗಳಲ್ವೇ, ಅದೆಲ್ಲ ಸಾವಯವ, ಅದೆಲ್ಲ ಅನಿತ್ಯವಲ್ಲವಲ್ಲ, ನಿತ್ಯವಾದ ಪದಾರ್ಥಗಳು, ಶುದ್ಧ ಸತ್ವದಿಂದ ಮಾಡಲ್ಪಟ್ಟಿರೋದು. ಹಾಗೆಯೇ ಮುಕ್ತರು ಅನೇಕ ಶರೀರ ತೆಗೆದುಕೊಳ್ಬೋದು ಅಂತ ಉಪನಿಷತ್ತು ತಿಳಿಸುತ್ತೆ. ಆ ಶರೀರಗಳೆಲ್ಲ ಸಾವಯವ ಆಗುತ್ತಲ್ಲ, ಆದರೂ ಅವನಿಗೆ ಅನಿತ್ಯತ್ವ ಬರೋದಿಲ್ವಲ್ಲ, ಹಾಗೆ ಯಾಕೆ ಹೇಳಬಾರ್ದು ಅಂತ ಒಂದು ಸಂದೇಹವನ್ನು ಹಾಕ್ಕೊಳ್ತಾರೆ ಇಲ್ಲಿ. ವೈಕುಂಠ ನಗರ ಗೋಪುರ ಪರ ವಿಗ್ರಹಾಧೀನಾಮಿವ, ಪರಮಾತ್ಮನಿಗೆ ದಿವ್ಯಮುಗಳ ವಿಗ್ರಹವಿದೆ, ಅವನ ಹಸ್ತಗಳಿದೆ, ಅವನ ಪಾದಗಳಿದೆ, ಇದೆಲ್ಲ ಸಾವಯವ ಆಯ್ತಲ್ಲ. ಆದರೆ ಅವನು ನಿತ್ಯ ತಾನೇ, ಅನಿತ್ಯವಲ್ಲವಲ್ಲ, ಅದು ಅಪ್ರಾಕೃತವಾದದ್ದು ಅಂತ ಹೇಳ್ತೀವಿ. ನಿತ್ಯವಾದದ್ದು ಸಾವಯವತ್ವೇಪಿ ಪ್ರಮಾಣ ಬಲೆಯನ್ನು ನಿತ್ಯತ್ವಸ್ಯ ಸಂಭವಾತ್, ಪ್ರಮಾಣದಿಂದ ನಿತ್ಯ ಅಂತ ಯಾಕೆ ಹೇಳಬಾರ್ದು? ಮಧ್ಯಮ ಪರಿಮಾಣ ಯಾಕೆ ಒಪ್ಕೊಳ್ಬಾರ್ದು? ಅಂಗುಷ್ಟ ಅಂತಲೇ ಇಟ್ಕೊಳ್ಳಿ, ಹೆಬ್ಬೆರಳಿನ ಗಾತ್ರ ಅಂತ ಇಟ್ಕೊಳ್ಳಿ. ಅಣೋಹೋ ಮಹತಶ್ಚ ಏವ ಅನ್ಯ ವಿಧ ಪರಿಮಾಣಕಸ್ಯಾಪಿ ಪ್ರಮಾಣತಃ ನಿರವಯವತ್ವ ಸ್ವೀಕಾರ ಸಂಭವಾಚೇತ್ ಯತ ತತ್ ಪರಿಮಾಣಂ ಪ್ರತ್ಯಗ್ವಸ್ತುನಃ ಶ್ರೂಯಮಾಣಂ ಅವ್ಯವಸ್ಥಿತಂ ಕಾಲ್ಪನಿಕಮಿತ್ಯುಚ್ಯತೆ ಅಂಗುಷ್ಠೇತಿ ಅಂತ ಹೇಳಿದ್ರು. ಮಧ್ಯಮ ಪರಿಮಾಣಗಳು ನೀವೇನೇನು ಹೇಳ್ತಿರೋ ಅದೆಲ್ಲ ಕಾಲ್ಪನಿಕ ಅಷ್ಟೇ, ಇಮ್ಯಾಜಿನ್ಡ್. ಅದ್ಯಾವುದು ಕೂಡ ಪ್ರಮಾಣಕ್ಕೆ ಅನುಗುಣವಲ್ಲ, ಅವ್ಯವಸ್ಥಿತವಾದದ್ದು. ಅದನ್ನು ಈ ಮಂತ್ರದಲ್ಲಿ ಹೇಳಲ್ಪಡುತ್ತೆ ಅಂತ ಇದು ಉತ್ತಮ ಸ್ವಾಮಿಗಳ ವಿಶೇಷವಾದ ವ್ಯಾಖ್ಯಾನ ಈ ಮಂತ್ರಕ್ಕೆ. ಅಂಗುಷ್ಟ ಮಾತ್ರ ಪುರುಷಂ ಅಂತ ಬಲದಿಂದ ಪ್ರಮಾಣ ಅನುಸಾರಾತೆ ಅಂಗುಷ್ಟ ಮಾತ್ರತ್ವಸ್ಯೇವ ಆರಾಗ್ರ ಮಾತ್ರತ್ವಾದೇರಪಿ ಪ್ರಾಮಾಣಿಕತ್ವಾತೆ. ಅದೇ ಮಂತ್ರ ಒಂದು ಆರಂಭದಲ್ಲಿ ಅಂಗುಷ್ಟ ಮಾತ್ರ ಅಂತ ಹೇಳಿಬಿಟ್ಟು ಅಂಗುಷ್ಟ ಪರಿಮಾಣ ಹೇಳಿ, ಅದು ಕಡೆಯಲ್ಲಿ ಆರಾಗ್ರ ಮಾತ್ರ ಅವರೋಪಿ ದುಷ್ಟ ಅಂತ ಹೇಳಿದಾಗ ಒಂದು ಮೊಳೆಯ ತುದಿಯಂತೆ ಇದ್ದಾನೆ ಅಂತ ಹೇಳುತ್ತೆ. ಮುಂದೆ ಇನ್ನೊಂದು ಮಂತ್ರ ಬರುತ್ತೆ, ಅದರಲ್ಲಿ ಆ ಮೊಳೆಯ ತುದಿಯ 100 ಭಾಗದ ಒಂದು ಭಾಗವನ್ನು ತೆಗೆದುಕೊಂಡು 100 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಇವನ ಪರಿಮಾಣ ಅಂತ ಹೇಳುತ್ತೆ. ಇನ್ನು ಮುಂದೆ ಒಂದು ಮಂತ್ರ ಇದರಲ್ಲಿ ಈ ಉಪನಿಷತ್ತಿನಲ್ಲಿಯೇ. ಹೀಗೆ ಇದು ವ್ಯವಸ್ಥಿತವಾಗಿರೋದಿಲ್ಲ. ಮಧ್ಯಮ ಪರಿಮಾಣ ಅಂದರೆ ಹೇಗೆ ಹೇಳ್ತೀರಾ? ಒಂದು ವ್ಯವಸ್ಥಿತವಾಗಿಲ್ಲ. ಆದ್ದರಿಂದ ಸೂಕ್ಷ್ಮ ಅನ್ನೋದೇ ಅಲ್ಲಿ ಅರ್ಥ ಮಾಡಬೇಕು ಅನ್ನೋದನ್ನ ತಿಳಿಸ್ತಾರೆ. ಆದ್ದರಿಂದ ಆರಾಗ್ರ ಮಾತ್ರತ್ವಾದೇರಪಿ ಪ್ರಾಮಾಣಿಕತ್ವ, ಅದು ಪ್ರಮಾಣವೇ, ಶ್ರುತಿಯೇ ಹೇಳ್ತಾ ಇದೆ. ಆದ್ದರಿಂದ ಏಕತರ ಪರಿಶೇಷೆ, ಯಾವುದಾದ್ರೂ ಒಂದು ಉಳಿಬೇಕು. ಪರಿಶೇಷ ಅನುಮಾನ ಅಂದರೆ 10 ಆಪ್ಷನ್ಸ್ ಇದ್ದರೆ ಅದರಲ್ಲಿ ಒಂದು ಉಳಿಯುತ್ತೆ. ಇದೆಲ್ಲ ಅಂತ ತಳ್ಳಿ ಹಾಕಿದ್ರೆ ಒಂದು ಉಳಿಯುತ್ತೆ. ಅಂಗುಷ್ಟ ಮಾತ್ರ ಅಂತ ಹೇಳಿದೆ, ಆರಾಗ್ರ ಮಾತ್ರ ಅಂತ ಹೇಳಿದೆ. ಎಲ್ಲ ಅಚೇತನಗಳಿಗಿಂತಲೂ ಸೂಕ್ಷ್ಮನಾದವನು ಎಲ್ಲದರಲ್ಲಿಯೂ ಅನುಪ್ರವೇಶ ಮಾಡ್ತಾನೆ ಅಂತ ಹೇಳಿದೆ ಉಪನಿಷತ್ತು. ಆಗ ಆ ಅಚೇತನಗಳು ಎಷ್ಟು ವಿಧವಾದ ಪರಿಮಾಣಗಳಿದೆ, ಅದರಲ್ಲಿ ಎಲ್ಲದರಲ್ಲಿಯೂ ಇವನು ಅನುಪ್ರವೇಶ ಮಾಡಬೇಕಾದ್ರೆ ಅದೆಲ್ಲದಕ್ಕಿಂತಲೂ ಸೂಕ್ಷ್ಮವಾಗಿರಬೇಕು. ಏನು ಪರಿಮಾಣ ಅಂತ ಹೇಳೋದು? ಇವನಿಗೆ ಇರುವೆಯ ಶರೀರದಲ್ಲಿಯೂ ಹೋಗ್ತಾನೆ, ಆನೆ ಶರೀರದಲ್ಲೂ ಹೋಗ್ತಾನೆ, ಬ್ಯಾಕ್ಟೀರಿಯಾ ಶರೀರದಲ್ಲಿಯೂ ಹೋಗ್ತಾನೆ. ಏನು ಹೇಳಕ್ಕೆ ಸಾಧ್ಯ? ವ್ಯವಸ್ಥಿತವಾಗಿರೋದಿಲ್ಲ. ಮಧ್ಯ ಪರಿಮಾಣ ಹೇಳಿದ್ರೆ ಎಲ್ಲವೂ ಪ್ರಾಮಾಣಿಕವೇ. ಆದ್ದರಿಂದ ನಕಿಂಚಿನ್ ನಿಯಾಮಕ ಮಿತಿ ಭಾವ, ಅದರಿಂದ ಹೇಳೋಕ್ಕಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಸೂಕ್ಷ್ಮ ಅನ್ನೋದೇ ಅರ್ಥ ಮಾಡಬೇಕು. ಅದನ್ನು ಹೇಳ್ತಾರೆ. ರವಿತುಲ್ಯ ಸ್ವಪ್ರಕಾಶ ಅಯಂ ಯದಿ ಮಧ್ಯಮ ಪರಿಮಾಣತೆಯ ಅಪಿ ಪ್ರಕಾಶಮಾನ ಸ್ಯಾತ್ ತದಾ ತತ್ ಸ್ವಾಭಾವಿಕಂ ಸ್ಯಾತ್ ನತ್ವೇವಂ ಇತಿ ಸೂಚನಾಯ ಇದದುಕ್ತಿ ಎಂದು. ಮಧ್ಯಮ ಪರಿಮಾಣ ಆಗಿದ್ದರೂ ಪ್ರಕಾಶಮಾನವಾಗಿದ್ದರೆ ಸ್ವಾಭಾವಿಕವಾಗುವುದಿಲ್ಲ, ಅದು ಸ್ವಾಭಾವಿಕವಾಗಿರಬೇಕಾಗಿತ್ತು. ಆದರೆ ಇವನ ಪ್ರಕಾಶ ಅಂತ ಹೇಳುವುದು ಸ್ವಾಭಾವಿಕವಾದದ್ದು. ಆದ್ದರಿಂದ ಇವನಿಗೆ ಮಧ್ಯಮ ಪರಿಮಾಣ ಹೇಳೋಕ್ಕಾಗಲ್ಲ. ಸ್ವಾಭಾವಿಕವಾದದ್ದು ಮಧ್ಯಮ ಪರಿಮಾಣ ಬಂದರೆ ಬದಲಾಗ್ತಾ ಇರುತ್ತೆ.
ಆವಾಗ ಎಲ್ಲವೂ ಕೂಡ. ಅದರಿಂದ ಅಂಗುಷ್ಟ ಮಾತೃತ್ವಂನ ವಾಸ್ತವಂ, ಇದು ಅಂಗುಷ್ಟ ಮಾತ್ರ ಅನ್ನೋದು ಅವನ ಸ್ವರೂಪವಲ್ಲ. ಕಿಂತು ಹೃದಯಸ್ಯ ಅಂಗುಷ್ಟ ಪರಿಮಾಣತ್ವಾತ್ ಹೃದಯ ಪರಿಚ್ಛಿನ್ನತ್ವ ಪ್ರಯುಕ್ತಂ ಇತಿ ದರ್ಶಯಿತುಂ ಉದ್ದೇಹ ಗುಣೇನ ಇತಿ ಉಕ್ತಂ. ಹೃದಯವು ಚಿಕ್ಕದಾಗಿರೋದ್ರಿಂದ ಹೃದಯವು ಅಂಗುಷ್ಟ ಪರಿಮಾಣ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅದರಲ್ಲಿ ಅವನು ಇರೋದ್ರಿಂದ ಅವನಿಗೆ ಆ ಪರಿಮಾಣ ಹೇಳಿದೆಯೇ ಹೊರತು ಅವನು ಸೂಕ್ಷ್ಮ ಅಂತಲೇ ಹೇಳಬೇಕು. ನಾನು ಅತ್ಯಂತ ಅಣೋಹೋ ಹೃದಯ ಕುಹರ ಕೋಣ ದಿಲೀನಸ್ಯ ಸ್ಥೂಲಂ ಹೃದಯಮಾದಾಯ ತತ್ಪರಿಮಾಣತ್ವ ವಾಚೋ ಯುಕ್ತಿರಪಿ ಕಥಂ ಇತ್ಯತ್ರ ಜೈವಧರ್ಮಭೂತ ಜ್ಞಾನ ವಿಕಾಸಸ್ಯ ಪ್ರಸೃಮರಸ್ಯ ಹೃದಯ ಪರಿಚ್ಛಿನ್ನತ್ವಾರಿತಿ ಜ್ಞಾಪಯಿತು ಆತ್ಮಕೂಲೆ ಜೈವೇತಿ ಎಂದು ಹೇಳಿದರು. ಜೈವಧರ್ಮಭೂತ ಅಂದರೆ ಜೀವನ ಧರ್ಮಭೂತ ಜ್ಞಾನ. ಅವನು ಅತ್ಯಂತ ಸೂಕ್ಷ್ಮ ಅಂತ ಹೇಳಿದ್ರೆ ನೀವು ಹೃದಯದಲ್ಲಿ ಇದ್ದಾನೆ ಅಂತ ಹೇಗೆ ಹೇಳ್ತೀರಾ? ಹೃದಯ ಪರಿಮಾಣದಲ್ಲಿ ಅಂಗುಷ್ಟ ಮಾತ್ರ. ಹೃದಯದ ಪರಿಮಾಣ ಹೃದಯದಲ್ಲಿದ್ದರೆ ಹೃದಯ ಪರಿಮಾಣ ಇರಬೇಕು. ಇಲ್ಲದೆ ಹೋದರೆ ಅದು ಅತ್ಯಂತ ಸೂಕ್ಷ್ಮ ಆದರೆ ಹೃದಯದಲ್ಲಿ ಯಾವುದೋ ಒಂದು ಕೋಣೆಯಲ್ಲಿದ್ದಾನೆ ಅಂತ ಹೇಳಬೇಕು, ಒಂದು ಮೂಲೆಯಲ್ಲಿದ್ದಾನೆ ಅಂತ ಹೇಳಬೇಕು ಅವನ್ನ. ಹಾಗೆ ಹೇಳಿದೆ ಹೃದಯ ಪರಿಮಾಣ ಅಂತ ಹೇಳಿದ್ರೆ ಹೇಗೆ ಅಂದರೆ ಅವನ ಧರ್ಮಭೂತ ಜ್ಞಾನದಿಂದ ಅದರ ಪ್ರಸರದಿಂದ ಅವನಿಗೆ ಎಲ್ಲ ಕಡೆಯೂ ಕೂಡ ವ್ಯಾಪ್ತಿ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜೈವ ಧರ್ಮಭೂತ ಜ್ಞಾನ ವಿಕಾಸಸ್ಯ ಪ್ರಸೃಮರಸ್ಯ, ಅದರ ಒಂದು ಪ್ರಸಾರದಿಂದ ಹೃದಯ ಪರಿಚ್ಛಿನ್ನತ್ವಾತ್ ಹೃದಯದಲ್ಲಿ ಪೂರ್ಣವಾಗಿ ಇದ್ದಾನೆ ಅಂತ ಹೇಳಲ್ಪಟ್ಟಿದೆ ಅನ್ನೋದು ತಿಳಿಸೋದಕ್ಕೋಸ್ಕರ ಅಲ್ಲಿ ಅಂಗುಷ್ಟ ಮಾತ್ರ ಅನ್ನೋದು ಹೇಳಿದೆ ಅನ್ನೋದು ಹೇಳಲು ಇಲ್ಲಿ. ಅಂಗುಷ್ಟ ಮಾತ್ರ ಹಿ ಅವರೋಪಿ ದೃಷ್ಟ ಆರ ಚರ್ಮ ಸೂಚಿ ಎಂದು. ಸೂಜಿ ಅಂತ ಹೇಳ್ತಾರೆ, ಮೊಳೆ ಅಂತ ಹೇಳ್ಬೋದು, ಅಥವಾ ಸೂಜಿ ಹೊಲಿಯುವಂತಹ ಸೂಚಿ ಅಂತ ಹೇಳಿರೋದಿಲ್ಲಿ. ತದಗ್ರ ಮಾತ್ರ ಅಪಿ ಇತಿ ಅನ್ವಯ, ಅದರ ಮೊನೆ ಅಗ್ರ ಅಂತ ಹೇಳಿದ್ರೆ ಆರ ಅಗ್ರ. ನರಹೃದಯಸ್ಯ ಅಂಗುಷ್ಟಮಾತೃತೆಯ ತತ್ರ ಸ್ಥಿತಿದಶಾಯಾಂ ಜೀವಸ್ಯ ತಥಾತ್ಮ ಸಂಭವೇಪಿ ಮಶಕ ಪಿಪೀಲಿಕಾದಿ ಅಣುದೇಹಗತಸ್ಯ ಅರಾಗ್ರಮಾತ್ರತ್ವಾದಿತಿ ಅಪಿ ಯಷ್ಟವ್ಯಂ ಹಿ ಇತಿ ಭಾವಃ. ಇದಕ್ಕೆ ಉತ್ತಮ ಸ್ವಾಮಿಗಳು ಇದಕ್ಕೆಲ್ಲ ಬಹಳ ವಿಶೇಷವಾದ ವಿವರಣೆ ಕೊಡ್ತಾರೆ. ಎರಡು ಪರಿಮಾಣವನ್ನು ಒಂದೇ ಮಂತ್ರ ಯಾಕೆ ಹೇಳ್ತು? ಒಂದು ಮಂತ್ರದಲ್ಲಿ ಆರಂಭದಲ್ಲಿ ಅಂಗುಷ್ಟ ಮಾತ್ರ ಅಂತ ಹೇಳಿದೆ. ಅಂಗುಷ್ಟ ಮಾತ್ರ ಅಂತ ಹೇಳಿಬಿಟ್ಟು ಅಂಗುಷ್ಟ ಮಾತ್ರ ಅಂತ ಆರಂಭಿಸಿ ಆ ಮಂತ್ರದ ಕಡೆಯಲ್ಲಿ ಆರಾಗ್ರ ಮಾತ್ರ ಅಂತ ಹೇಳ್ತು. ಅಂಗುಷ್ಟ ಪರಿಮಾಣವಿರುವವನು ಒಂದು ಸೂಜಿಯ ಮೊನೆಯಂತೆ ಆ ಪರಿಮಾಣವೂ ಇದ್ದಾನೆ ಅಂತ ಹೇಳಿದ್ರೆ ಯಾವ ಒಂದು ಪ್ರಾಣಿಯಲ್ಲಿ ಬೇಕಾದರೂ ಹೋಗ್ಬೋದು. ಮನುಷ್ಯರಿಗೆ ಅಂಗುಷ್ಟ ಇರಬಹುದು, ಆದರೆ ಈ ಇರುವೆಗಳಿಗೆ ಇಲ್ವಲ್ಲ ಹಾಗೆ. ಅವುಗಳ ದೇಹದಲ್ಲಿ ಪ್ರವೇಶ ಮಾಡಿರುವಾಗ ಅವರೋಪಿ ದೃಷ್ಟ, ಅದಕ್ಕಿಂತ ಕಡಿಮೆ ಪ್ರಮಾಣವಾಗಿಯೂ ಇದಾನವನು ಜೀವಾತ್ಮನು ಅನ್ನೋದನ್ನ ಉಪನಿಷತ್ತು ತಿಳಿಸಿದೆ. ಅರಾಗ್ರ ಮಾತ್ರ ಹಿ ಅವರಹ ಅಪಿ ದೃಷ್ಟ, ಅವನು ಅದಕ್ಕಿಂತ ಜನ ಪ್ರಮಾಣದಲ್ಲಿಯೂ ಇದ್ದಾನೆ. ಯಾವ್ಯಾವ ದೇಹವನ್ನು ಅನುಪ್ರವೇಶ ಮಾಡ್ತಾನೋ ಎಲ್ಲದರಲ್ಲಿಯೂ ಇರೋದರಿಂದ ಎಲ್ಲಕ್ಕಿಂತಲೂ ಸೂಕ್ಷ್ಮನಾದವನು ಅನ್ನೋದು ಕಡೆಯಲ್ಲಿ ನಮಗೆ ತಿಳಿಯುತ್ತೆ. ಇಲ್ಲಿ ಮಶಕ ಪಿಪೀಲಿಕಾದಿ ಅಂದ್ರು ಒಂದು ಸೊಳ್ಳೆ, ಒಂದು ಕೀಟವೋ, ಒಂದು ಇದು ಇರುವೆ ಪಿಪೀಲಿಕ ಅಂತ ಹೇಳಿದ್ರೆ ಅದರ ದೇಶಗಳಲ್ಲಿಯೂ ಇದಾನವನು. ಆದ್ದರಿಂದ ಅವನು ಆರಾಗ್ರ ಮಾತ್ರತ್ವಾತ್, ಅದರ ಅತ್ಯಂತ ಸೂಕ್ಷ್ಮವಾಗಿದ್ದಾನೆ ಅದರಲ್ಲಿ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಮಾಡಿಕೊಳ್ಬೇಕು ಅಂತ ಹೇಳಿ ಜೈನರ ಮತದಲ್ಲಿ ದೇಹದ ಪರಿಮಾಣ ಅಂತ ಹೇಳ್ತಾರೆ. ಹಾಗೆ ಹೇಳೋಕ್ಕಾಗೋದಿಲ್ಲ. ಹಾಗಾದರೆ ಯಾವ ದೇಹದಲ್ಲಿ ಹೋಗ್ತಾನೋ ಆ ಪರಿಮಾಣ ಅಂತ ಯಾಕೆ ಹೇಳಬಾರ್ದು? ಸಂಕೋಚ ವಿಕಾಸ ಭವಿತ ಬಹುವಿಧ ಪರಿಮಾಣ ಏವ ಅಯಂ ಅಂತ ಯಾಕೆ ಹೇಳಬಾರ್ದು ಅಂದರೆ ದೇಹ ಸಮಾನ ಪರಿಮಾಣವಾದಿ ಜೈನ ಮತ ಅವತಾರಾತ್. ದೇಹಕ್ಕೆ ಪರಿಮಾಣ ಅಂತ ಹೇಳುವ ಜೈನ ಮತದಂತೆ ಆಗುತ್ತೆ. ಅದು ನಮಗೆ ನಿರವಯವಾದ ಆತ್ಮನಲ್ಲಿ ಅದು ಸಾಧ್ಯವಿಲ್ಲ. ಹಾಗೆ ಪರಿಮಾಣಗಳು ಬದಲಾಗ್ತಾ ಇದ್ರೆ ಅವನಿಗೆ ಅನಿತ್ಯನಾಗ್ಬಿಡ್ತಾನೆ. ಸಾವಿರಾರು ಶ್ರುತಿಗಳು ನಿತ್ಯತ್ವವನ್ನು ತಿಳಿಸುತ್ತೆ ಜೀವಾತ್ಮನಿಗೆ. ಆದ್ದರಿಂದ ಅವನ ಪರಿಮಾಣವನ್ನು ಇಲ್ಲಿ ಒಂದು ಮಂತ್ರದಲ್ಲಿ ಆಶ್ಚರ್ಯವಾಗಿ ಉಪನಿಷತ್ತು ತಿಳಿಸುತ್ತೆ. ಆರಾಗ್ರ ಮಾತ್ರ ಅಂತ ಒಂದು ಹೇಳಿ, ಅಂಗುಷ್ಟ ಮಾತ್ರ ಎರಡು ಹೇಳಿ, ಎರಡರಿಂದಲೂ ಅವನು ಸೂಕ್ಷ್ಮನಾದವನು ಅನ್ನುವ ಅರ್ಥವನ್ನೇ ನಾವು ಗ್ರಹಿಸಬೇಕು ಅನ್ನೋದು ಅದರ ತಾತ್ಪರ್ಯ ಕಡೆಯಲ್ಲಿ. ಇದು ಮುಂದಿನ ಮಂತ್ರ ಇನ್ನೂ ವಿಶೇಷವಾಗಿ ಹೇಳುತ್ತೆ.
ವಾಲಾಗ್ರಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವಸ್ಯ ವಿಜ್ಞೇಯಃ ಸ ಚ ಆನಂತ್ಯಾಯ ಕಲ್ಪತೆ. ಇನ್ನೊಂದು ವಿಧವಾಗಿ ಹೇಳ್ತು ಈ ಉಪನಿಷತ್ತು ಮಂತ್ರದಲ್ಲಿ. ವಾಲ ವಾಲ ಅಂದರೆ ಬಾಲದ ಒಂದು ಕೂದಲು, ಹಸುವಿನ ಬಾಲದ ಕೂದಲಿನಲ್ಲಿ ಕಡೆಯ ಒಂದು ತುದಿ, ಅದರ ತುದಿ ಏನಿದೆಯೋ ಅಗ್ರ, ಅದರ ಶತಭಾಗಸ್ಯ ಅದನ್ನು 100 ಭಾಗ ಮಾಡಿದ್ರೆ ಆ ಒಂದು ಭಾಗ ತೆಗೆದುಕೊಂಡು ಮತ್ತೆ ಶತಧ ಕಲ್ಪಿತಸ್ಯ ಮತ್ತೆ 100 ಭಾಗ ಮಾಡಬೇಕು. 100th ಪಾರ್ಟ್ ಆಫ್ 100th ಪಾರ್ಟ್ ಆಫ್ ಎ ಟಿಪ್ ಆಫ್ ಎ ಹೇರ್ ಅಂತ ಅರ್ಥ ಇದಕ್ಕೆ. ಅಷ್ಟು ಮಾಡಿದ್ರೆ ಭಾಗ ಜೀವ ಸವಿಜ್ಞೆ, ಅದು ಜೀವನ ಭಾಗ, ಅಷ್ಟು ಪರಿಮಾಣ ಅವನದು. ಆದರೆ ಸಚ ಆನಂತ್ಯಾಯ ಕಲ್ಪತೆ, ಅನಂತನಾಗ್ತಾನೆ ಅಂತ ಹೇಳ್ತು. 2 ಮಂತ್ರಗಳು ಆಶ್ಚರ್ಯವಾಗಿ ಜೀವ ಸ್ವರೂಪ ಹೇಳುವಾಗ 3 ಪರಿಮಾಣಗಳನ್ನು ಹೇಳಿ 4 ಪರಿಮಾಣಗಳು. ಒಂದು ಅಂಗುಷ್ಟ ಮಾತ್ರ, ಒಂದು ಅವರಹ ಅಪಿ ಯಾರಾಗ್ಲೂ ಮಾತ್ರ ಅವರೋಪಿ ದೃಷ್ಟ, ಇನ್ನೊಂದು ವಾಲಾಗ್ರಹಿತ ಭಾಗಸ್ಯ ಶತಧಾ ಕಲ್ಪಿತಸ್ಯ, ಇನ್ನೊಂದು ಆನಂತ್ಯಾಯ ಕಲ್ಪತೆ, ಅನಂತನೂ ಆಗ್ತಾನೆ. ಆನಂತ್ಯ ಅನ್ನೋದು ಧರ್ಮಭೂತ ಜ್ಞಾನದಿಂದಲೇ ಅನ್ನೋದು ಸ್ಥಾಪಿಸಲ್ಪಟ್ಟಿದೆ. ಇದೆಲ್ಲವೂ ಅವನ ಸೂಕ್ಷ್ಮ ಅನ್ನೋದನ್ನು ತಿಳಿಸುತ್ತೆ. ನಿರವಯವಿಯಾದ ನಿತ್ಯವಾದ ಜೀವಾತ್ಮನಿಗೆ ಮಧ್ಯಮ ಪರಿಮಾಣ ಅನ್ನೋದು ಸಾಧ್ಯವಿಲ್ಲ, ಅನಿತ್ಯವಾಗಿಬಿಡ್ತಾನೆ. ಆದ್ದರಿಂದ ಸೂಕ್ಷ್ಮತ್ವ ಅನ್ನೋದೇ ಇಲ್ಲಿ ಹೇಳಬೇಕು. ಸ್ವಯಂ ಸ್ವಮತಂ ಉಪನ್ಯಸ್ಯತಿ ವಾಲಾಗ್ರೇತಿ. ಉಪನಿಷತ್ತು ತನ್ನ ಮತವನ್ನು ತಿಳಿಸ್ತಾ ಇದೆ ಅಂತ ಹೇಳಿದ್ರು ಇಲ್ಲಿ ರಂಗರಾಮಾನುಜರು. ವಾಲಾಗ್ರ ಶತಾಂಶ ತುಲ್ಯ ಪರಿಮಾಣ. ವಾಲಾಗ್ರ ಶತಾಂಶ ತುಲ್ಯ ಪರಿಣಾಮ, ಶತಾಂಶದ ಶತಾಂಶ ಅದಕ್ಕೆ ಸಮಾನವಾದ ಪರಿಮಾಣ ಉಳ್ಳವನು ಏವ ಜೀವ. ಮೋಕ್ಷೆ ಧರ್ಮಭೂತ ಜ್ಞಾನ ವಿಕಾಸೇನ ವಿಭುತ್ವ ಲಕ್ಷಣ ಆನಂತ್ಯಾಯ ಪ್ರಭವತಿ. ವಿಭುತ್ವ ಲಕ್ಷಣವಾದ ಅನಂತ್ಯ ಅನ್ನೋದು ವಿಭುತ್ವ ಲಕ್ಷಣ. ಆದರೆ ಇವನು ಧರ್ಮಭೂತ ಜ್ಞಾನದಿಂದ ಇವನು ಅವಿಭುತ್ವ ಉಂಟಾಗತ್ತೆಯೇ ಹೊರತು ಸ್ವರೂಪದಲ್ಲಿ ವಿಭುತ್ವವಿಲ್ಲ. ಸ್ವರೂಪದಲ್ಲಿ ಯಾವ ಪರಿಮಾಣವೂ ಇಲ್ಲ ಇವನಿಗೆ ಅನ್ನೋದು ಜೀವಾತ್ಮನ ಸ್ವರೂಪ ವಿಷಯದಲ್ಲಿ ತಿಳಿಸುವಂತಹ ವಿಷಯ ಇದು. ವಿಶೇಷವಾಗಿ ಮಂತ್ರಗಳು ಬಹಳ ಅದ್ಭುತವಾಗಿ ತಿಳಿಸುತ್ತೆ ಅದನ್ನು. ಅತಃ ಅಯಂ ಅತ್ಯಂತ ಅಣುಹು ಇತಿ ಸಿದ್ಧಾಂತ ಉಚ್ಯತೆ. ಈ ಮಂತ್ರದಲ್ಲಿಯೇ ಅವನು ಬಹಳ ಸೂಕ್ಷ್ಮನಾದವನು ಅನ್ನೋದು ಹೇಳಲ್ಪಟ್ಟಿದೆ. ಅದನ್ನು ಶತಭಾಗಸ್ಯ ಇತ್ಯಾದಿಕಂ ಅತ್ಯಂತ ಅಣುತ್ವ ನಿರ್ಭಾಗತ್ವ ನಿರೂಪಣಾತ್ ಏವಂ ಪರಂ ಅಂತ, ನಿರೂಪಣಾದೇಹೇ ಪರಂ ಅಂತ ಹೇಳಿದ್ರು. ಏವಂ ಪರಂ ಅಂತ, ಇದು ಭಾಗವಿಲ್ಲ ಇವನಿಗೆ, ನಿರವಯವಿಯಾದವನು, ಅತ್ಯಂತ ಅಣುವಾದವನು ಅನ್ನೋದನ್ನು ತಿಳಿಸುತ್ತೆ. ಏವಂ ಭೂತಸ್ಯ ಆರಾಗ್ರ ಮಾತ್ರತ್ವ ಅಂಗುಷ್ಟ ಮಾತ್ರತ್ವಯೋ ಉಪಪಾದನಂ ನ ಶಕ್ಯಂ. ಇಂತಹವನಿಗೆ ಹಾಗೆಯೂ ಹೇಳುವುದೇನು ಶಕ್ಯವಿಲ್ಲ. ಅಲ್ಲಿಯೂ ಕೂಡ ಧರ್ಮಭೂತ ಜ್ಞಾನದಿಂದ ಹೇಳ್ಬೋದು ಅವನಿಗೆ. ಮುಕ್ತವು ಆನಂತ್ಯಸ್ಯಾಪಿ ಸಮ್ಮತೆ, ಮುಕ್ತಿಯಲ್ಲಿ ಆನಂತ್ಯವೂ ಹೇಳಲ್ಪಟ್ಟಿದೆ. ತದುಪಪಾದನಂ ಇತಿ ಧರ್ಮಭೂತ ಜ್ಞಾನಂ ಆದಾಯ ತದೇವ ಆದಾಯ ತಯೋ ಎಪಿ ಉಪಪಾದನಂ ಶಕ್ಯಂ. ಇವನಿಗೆ ಅಂಗುಷ್ಟ ಮಾತ್ರ ಸೂಕ್ಷ್ಮನಾದವನು ಅಂಗುಷ್ಟ ಮಾತ್ರ ಹೇಗಾಗ್ತಾನೆ ಅಂದರೆ ಅದು ಧರ್ಮಭೂತ ಜ್ಞಾನದಿಂದಲೇ. ಅನಂತ ಹೇಗಾಗ್ತಾನೆ ಅದು ಧರ್ಮಭೂತ ಜ್ಞಾನದಿಂದಲೇ. ಧರ್ಮಭೂತ ಜ್ಞಾನದಿಂದಲೇ ಎಲ್ಲ ಕಡೆಯೂ ವ್ಯಾಪ್ತಿ ಅವನಿಗೆ. ಶರೀರದಲ್ಲೆಲ್ಲ ವ್ಯಾಪ್ತಿ ಇರೋದು ಧರ್ಮಭೂತ ಜ್ಞಾನದಿಂದ. ಅವನು ಸೂಕ್ಷ್ಮನಾದವನು, ಆದ್ದರಿಂದ ನಿರವಯವಿ, ಅವನಿಗೆ ಪರಿಮಾಣವಿಲ್ಲ, ಅವನಿಗೆ ಯಾವ ವಿಧವಾದ ಪರಿಣಾಮವೂ ಇಲ್ಲ. ಅವನಿಗೆ ಅಪರಿಣಾಮಿ, ಅವಿಕಾರಿ, ನಿತ್ಯನಾದವನು, ಅವನು ನಿರವಯವಿ ಆದವನು. ಅವಸ್ಥಾ ವಿಶೇಷ ಗ್ರಹಣೆಯನ್ನು ಸೂಚಯಿತು ಅನಂತ್ಯಾಯ ಕಲ್ಪತೆ ಇತಿ ಉಕ್ತಂ ಅಂತ ಹೇಳೋದು. ಆದ್ದರಿಂದ ಅನಂತ್ಯಾಯ ಅನ್ನೋದು ಆ ರೀತಿ ಅಪರಿಚ್ಛಿನ್ನತ್ವಾಯ ಧರ್ಮಭೂತ ಜ್ಞಾನಸ್ಯ ಸರ್ವವ್ಯಾಪಿ ವಿಕಾಸ ಮುಕ್ತವಿತ್ ತದ್ವಾರ ಜೀವಸ್ಯ ಅನಂತ್ಯಮಿತಿ ವ್ಯಕ್ತಂ ಭಾಷ್ಯಾದವು. ಭಾಷ್ಯದಲ್ಲಿ ಸ್ಪಷ್ಟವಾಗಿ ಇದೆಲ್ಲ ಸ್ಥಾಪಿತವಾಗಿದೆ, ಶ್ರೀಭಾಷ್ಯದಲ್ಲಿ ಇದನ್ನು ಹೇಳ್ತಾರೆ. ಆದ್ದರಿಂದ ಅವನಿಗೆ ಜೀವಾತ್ಮನ ಸ್ವರೂಪವನ್ನು ಹೇಳಿ, ಪರಮಾತ್ಮನಿಗೆ ಇರುವ ವ್ಯಾಪ್ತಿಯನ್ನು ಹೇಳಿ, ಮಹತ್ವವನ್ನು ಹೇಳಿ, ಜೀವಾತ್ಮನು ಅಣುಸ್ವರೂಪನು ಅನ್ನೋದು 2 ಮಂತ್ರದಲ್ಲಿ ವಿಶೇಷವಾಗಿ ಇಲ್ಲಿ ಉಪನಿಷತ್ತು ಅದನ್ನು ತಿಳಿಸುತ್ತೆ. ಇನ್ನು ಮುಂದೆಯೂ ಜೀವಾತ್ಮನ ಸ್ವರೂಪವೇ ಸ್ವಲ್ಪ ಅದರ ಶೋಧನೆ ಬರುತ್ತೆ. ಅದನ್ನು ಮುಂದೆ ಅನುಸಂಧಾನ ಮಾಡಿ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ನಿಲ್ಲಿಸ್ಕೊಳ್ತೇನೆ. ನಿತ್ಯ ಮುಖ್ಯ ಚರಿತ್ರಾಣಿ
ರಾಮಾನುಜಸ್ತಿರಲೋ ಎಲ್ಲಂ ಪ್ರಪದ್ಯೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ರಾಮಾನುಜಾಯ ನಮಃ.